ಯೇಸುವಿನಂತೆ ಜೀವಿತ. ಯೇಸು ಪ್ರಭು ಹ್ಯಾಗ ಜೀವಿಸಿದ್ರು, ಹ್ಯಾಗ ನಡೆದ್ರು, ಅವ್ರ ಹಾಗೆ ನಾವು ಇರ್ಬೇಕಾಗ್ಯ. ನಾವು ಮರಾಠಿದಾಗಿ ವಾಕ್ಯ ಹೇಳ್ತೇವೆ. ಇಲ್ಲಿ ನಾವು ಕನ್ನಡ ಓದಿಲ್ಲ, ಜಸ್ಟ್ ಕನ್ನಡ ಮಾತಾಡಕ್ಕೆ ಬರ್ತದೆ. ಸೊ ಇದು ಲಾಸ್ಟ್ ಟೈಮ್ ಬಂದಾಗ ಫಸ್ಟ್ ಟೈಮ್ ನಾನು ಕನ್ನಡದಾಗ ವಾಕ್ಯ ಹೇಳಿದ. ಇದು 3ನೇ ಸಮಯ ನಮ್ದು ಕನ್ನಡದಾಗ ವಾಕ್ಯ ಹೇಳ. ಥ್ಯಾಂಕ್ ಯು ಜೀಸಸ್. ಮಾಡಿರಲ್ಲ ಹೋಗಿನ ಸಾರಿ ನಾ ಅನ್ಬೇಕಂತಿದ್ದ ಫಸ್ಟ್ ಅವ್ರು ಹೇಳಿದ್ರು. ಹೋಗಿನ ಸಾರಿ ನಾವು ಏನು ಹೋಗಿನ ವರ್ಷ ನಿಜವಾಗಿ ನಮ್ಮ ಮಾತಿನಾಗೆ ಸಾಮರ್ಥ್ಯ ಉಂಟು, ನಮ್ಮ ಮಾತಿನಾಗೆ ಶಕ್ತಿ ಇದೆ. ಯಾಕಂದ್ರೆ ದೇವರೇನಂತ ಇದ್ದಾನ, ಜೀವ ಮರಣ ದೇವರ ಕೈಯಾಗದ, ನಮ್ಮ ಕೈಯಾಗದ. ನಮ್ಮ ನಾಲ್ಗಿ ವರ್ಷ ಜೀವ ಮರಣ ದೇವರಂದನ. ಧ್ಯಾನೋಕ್ತಿ 18-21ನೇ ವಚನ. ಅದ್ರಲ್ಲಿ ದೇವರೇನ್ ಹೇಳಿದನ, ಜೀವ ಮರಣ ಶಬ್ದ ನಿಮ್ಮ ನಾಲ್ಗಿ ವಶದಲ್ಲಿ ಇದೆ. ನಾವು ಏನ್ ತೆಗಿತೇವೋ ಅದು ಭೋಗಿಸ್ತೇವೆ. ಇದುವರೆಗೆ ನಾವು ನಮ್ಗೆ ಯಾಕೆ ಸಮಸ್ಯೆಗಳವ ನೋಡ್ರಿ, ಇದುವರೆಗೆ ಯಾಕೆ ಸಮಸ್ಯೆಗಳವ, ನಾವು ಏನೇನು ತೆಗ್ದಿದ್ದೇವ್ ನೋಡ್ರಿ, ಏನೇನು ಬೇಕಾದಂತ ಮಾತು ತೆಗ್ದಿದ್ದೇವ್ ನಾವು, ಏನೇನು ತೆಗ್ದಿದ್ದೇವ್ ನಾವು. ನಮ್ಗೆ ಇದು ಬೇಕು, ನಂಗೆ ಇದು ಚೆನ್ನಾಗಿಲ್ಲ, ಅದು ಆತರ ಈ ತರ ಎಲ್ಲ ಮಾತುಗಳು ಎಲ್ಲ ನಮ್ಗೆ ಏನೇನು ಬೇಕಾಗಿಲ್ಲ ನೋಡ್ರಿ, ಅವೇ ಮಾತುಗಳು ನುಡ್ದಿದ್ದೆವು. ಅದಕ್ಕೆ ನಮ್ಮ ಜೀವಿತ ನಮ್ಮ ಬಾಯಿದಿಂದ ಮಾತಾಡಿ ಅವೇ ಮಾತುಗಳು ಸೈತಾನದ್ದು ಜಾಲದಾಗ ನಾವು ಅಡಗಿಸ್ಕೊಂಡಿದ್ದೀವಿ. ನಮ್ಗೆ ಬೇಕಾದಂತ ಮಾತುಗಳು ತೆಗೆದು ನಾವ್ ಏನೇನ್ ತೆಗ್ದಿದ್ದೇವ್ ನೋಡ್ರಿ, ಯಾವ್ಯಾವ ಪ್ರತಿಯೊಂದು ಶಬ್ದಗಳು ಮಾತುಗಳು ಬಿತ್ತಲ್ಪಟ್ಟಾವ, ಅದೇನೋ ಕೊಯ್ತಾ ಇದ್ದೇವೆ. ನಮಗ್ ಬೇಕಾಗಿನಪ್ಲೆ ನಾವು ತೆಗ್ದಿಲ್ಲ, ಶಬ್ದಗಳು ನುಡ್ದಿಲ್ಲ. ನಾವೇನಂತೆ ಗೊತ್ತಾ, ನನಗೆ ಅದು ಕೊರತೆ ಇದೆ, ಇದು ಕೊರತೆ ಇದೆ, ಅಷ್ಟು ಸಾಲ ಅದ, ಇಷ್ಟು ಸಾಲ ಅದ, ಇದು ರೋಗ ಅದ, ಅದು ರೋಗ ಅದ, ಇಷ್ಟೆಲ್ಲ ನಾವು ಹೇಳಿದೇವ್ ನೋಡ್ರಿ. ನಮಗದ ಅಂದಿದ್ದೇವು, ನಾವು ಅಂದಿನ ತಕ್ಕನೆ ಆಗ್ತಾ ಇದೆ ನಮಗ್. ಅದಕ್ಕೆ ನಾವ್ ಏನ್ ಮಾಡ್ಬೇಕಾದ್ರೆ ಬದಲಾಯಿಸ್ಬೇಕಾಗಿದೆ. ದೇವರಿಗೆ ನೋಡ್ರಿ, ಕತ್ತಲ್ದಾಗೆ ದೇವರು ಉಂಟು ಮಾಡುವಾಗ ಶಬ್ದ ನುಡಿದ್ರು. ಅವಾಗ ಏನಿತ್ತು ಗೊತ್ತಾ, ಕತ್ತಲಿತ್ತು, ಫುಲ್ ಕತ್ತಲಿತ್ತು. ಆ ಕತ್ತಲ್ದಾಗ ದೇವರು ಹೆಂಗ್ ಮಾಡ್ಲಿ, ಸೃಷ್ಟಿಸ್ಬೇಕಂದ್ರೆ ಬಹಳ ಕತ್ತಲದಲ್ಲ, ಏನ್ ಮಾಡ್ಬೇಕು ಅಂತೂ ನುಡಿದಿಲ್ಲ ಯೇಸು ಪ್ರಭು. ಅಲ್ಲಿ ಅವ್ರ ದೇವ್ರಿಗೆ ಏನ್ ಬೇಕಾಗಿತ್ತು, ಬೆಳಕು ಬೇಕಾಗಿತ್ತು. ಅದಕ್ಕೆ ಆ ಕತ್ತಲ್ದು ಸಮಯದಾಗ್ವಿ, ಅಷ್ಟು ಕಠಿಣವಾದ ಸಮಯದಾಗ್ವಿ ದೇವರು ಕಠಿಣವಾದ ಶಬ್ದಗಳು ನುಡಿದಿಲ್ಲ. ನಮ್ ಕಠಿಣದ ಹೆಂಗ್ ಮಾಡ್ಲಿನ, ಯಾತರ ಮಾಡ್ಲಿ ಅಂತ ಅಂದಿಲ್ಲ. ಏನಂದ್ರು ಗೊತ್ತಾ, ಬೆಳಕು ಬೇಕಾಗಿತ್ತು, ಬೆಳಕು ಮಾತಾಡಿದ್ರು. ಈಗ ನಮ್ ಜೀವನದಾಗ ನಮ್ಗೆ ಏನ್ ಬೇಕಾಗ್ಯದ ಅದೇನೋ ಮಾಡ್ಬಾರ್ದು. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಲೂಕ 6ನೇ ಅಧ್ಯಾಯ, ಲೂಕ 6ನೇ ಅಧ್ಯಾಯ 12-13. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿ ಶಿಷ್ಯರನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರಂತೆ ಹೆಸರಿಟ್ಟನು. 19, ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸಮಾಭೂಮಿಯಲ್ಲಿ ನಿಂತನು. ಆತನ ಶಿಷ್ಯರು ದೊಡ್ಡ ಗುಂಪು ಮತ್ತು ಎಲ್ಲಾ ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ಸೀದೋನ್ ಪಟ್ಟಣಗಳಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರ ಮಹಾಸಮೂಹವು ಆತನ ಸಂಗಡ ಇದ್ದವು. ಆ ಜನರು ಆತನ ಉಪದೇಶವನ್ನು ಕೇಳುವುದಕ್ಕೂ ತಮ್ಮ ರೋಗಗಳನ್ನು ವಾಸಿ ಮಾಡಿಕೊಳ್ಳುವುದಕ್ಕೂ ಬಂದಿದ್ದರು. ಅವರಲ್ಲಿ ದೆವ್ವಗಳ ಕಾಟವಿದ್ದವರು, ಸ್ವಸ್ಥವಾದವರು ಮತ್ತು ಆತನಿಂದಲೇ ಶಕ್ತಿ ಹೊರಟು ಎಲ್ಲರನ್ನು ವಾಸಿ ಮಾಡುತ್ತಿರುವುದರಿಂದ ಆ ಗುಂಪಿನ ಜನರನ್ನೆಲ್ಲ ಆತನನ್ನು ಮುಟ್ಟುವುದಕ್ಕೆ ಪ್ರಯತ್ನ ಮಾಡಿದರು. ತರುವಾಯ ಆತನ ಶಿಷ್ಯರ ಕಡೆಗೆ ಕಣ್ಣೆತ್ತಿ ನೋಡಿ ಹೇಳಿದ್ದೇನೆಂದರೆ, ಯೇಸು ಪ್ರಭು ಜೀವಿತ ನೋಡ್ರಿ. ಇಲ್ಲಿ ಬೆಳಗ್ಗೆ 12 ವಚನ
ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ನೋಡ್ರಿ ಹಲ್ಲೆಲೂಯಾ, ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದ್ರು ಯೇಸು ಪ್ರಭು. ಬೆಟ್ಟ ಅಂದ್ರೆ ನಡೆದೇ ಥಕಾಸ್ತಾರ, ಸೋತು ಹೋಗ್ತಾರ. ಅಂದ್ರು ಪ್ರಾರ್ಥನೆ ಮಾಡೋ ಸಲುವಾಗಿ ಯೇಸು ಬೆಟ್ಟ ಏರ್ಯಾರ. ಹಲ್ಲೆಲೂಯಾ, ಎಷ್ಟು ಬೆಟ್ಟ ಪ್ರಾರ್ಥನೆ ಮಾಡೋ ಸಲುವಾಗಿ ಬೆಟ್ಟ ಏರ್ಬೇಕಾ? ಹಲ್ಲೆಲೂಯಾ, ಎಷ್ಟು ನೋಡ್ರಿ, ಎಷ್ಟು ಟಯರ್ಡ್ ಆಗಿರ್ಬೇಕು ಯೇಸು ಪ್ರಭು. ಬೆಟ್ಟ ಏರಿ ಪ್ರಾರ್ಥನೆ ಮಾಡೋ ಸಲುವಾಗಿ ಬೆಟ್ಟ ಏರ್ಯಾರ. ಹಲ್ಲೆಲೂಯಾ, ಬೆಟ್ಟ ಏರಿ ಪ್ರಾರ್ಥನೆ ಮಾಡೋ ಸಲುವಾಗಿ ಬೆಟ್ಟಕ್ಕೆ ಏರ್ಯಾರ. ಯೇಸು ಪ್ರಭು ಏನ್ರಿ ಮಾಡಬೇಕಾಗಿತ್ತು? ಆರಾಮಾಗಿರ್ಬೇಕಾಗಿತ್ತು, ಎಲ್ಲ ಅದನ್ನೇ ಮಾಡ್ಬೇಕಾಗಿತ್ತು. ಅದು ಬರ್ರಿ, ಇದು ನನ್ನ ಸ್ವರ್ಗದೂತಗಳು ಸೇವೆ ಮಾಡ್ರಿ, ಇದು ಆಟೋಮ್ಯಾಟಿಕ್ ಆಗ್ಲಿ ಅನ್ಬೇಕಾಗಿತ್ತು. ಹಲ್ಲೆಲೂಯಾ, ಅನ್ಬೇಕಾಗಿತ್ತು, ಎಲ್ಲ ಆಟೋಮ್ಯಾಟಿಕಲಿ ಮಾಡಬೇಕಾಗಿತ್ತು ಯೇಸು ಪ್ರಭು. ಅಂದ್ರೆ ಮಾಡಿಲ್ಲ. ಹಲ್ಲೆಲೂಯಾ, ಯೇಸು ಪ್ರಭು ನನಗ ನಿಮ್ಗ ಕಲ್ಸ ಸಲುವಾಗಿ ನಾವ್ ಹ್ಯಾಗಿರ್ಬೇಕು, ಹ್ಯಾಗ್ ಜೀವಿಸ್ಬೇಕು. ಹಲ್ಲೆಲೂಯಾ, ಯೇಸು ಪ್ರಭು ಎಲ್ಲ ಆಟೋಮ್ಯಾಟಿಕಲಿ ಎಲ್ಲ ಎಕ್ದಮ್ ಬೆಸ್ಟ್ ಮಾಡ್ಬೋದಾಗಿತ್ತು. ಹಲ್ಲೆಲೂಯಾ, ಯೇಸು ಪ್ರಭುನೇ ನೋಡ್ರಿ, ಇಷ್ಟು ದೇವರಿದ್ದು ಸಹ ಬೆಟ್ಟಕ್ಕೆ ಏರಿ ಪ್ರೇಯರ್ ಮಾಡ್ಯಾರ. ಹಲ್ಲೆಲೂಯಾ, ಬೆಟ್ಟ ಏರಿ ಪ್ರಾರ್ಥನೆ ಮಾಡ್ರ. 12ನೇ ವಚನ ನೋಡ್ರಿ. ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ನೋಡ್ರಿ, ರಾತ್ರಿಯನ್ನೆಲ್ಲ. ಹಲ್ಲೆಲೂಯಾ, ಬೆಟ್ಟಕ್ಕೆ ಹೋಗ್ಯಾರ. ಯಾವಾಗ? ಬೆಳಗಿನ ಹಿಡಿದು ರಾತ್ರಿ, ಫುಲ್ ಡೇ ಫುಲ್ ನೈಟ್ ಯೇಸು ಪ್ರಭು ಪ್ರೇಯರ್ ಮಾಡ್ಯಾರ. ಹಲ್ಲೆಲೂಯಾ, ಫುಲ್ ಡೇ ಫುಲ್ ನೈಟ್, ರಾತ್ರಿ ಇಲ್ಲ. ಮತ್ ಸಿಸ್ಟರ್, ಪ್ರಾರ್ಥನೆಯಲ್ಲೇ ಕಳೆದನು. ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದರು. ಬೆಳಗಾದ ಮೇಲೆ ನೋಡ್ರಿ, ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರೆಂತ ಹೆಸರಿಟ್ಟನು. ಅವರು ಯಾರೇನೆಂದರೆ ಆತನಿಂದ ಪೇತ್ರನೆಂಬ ಹೆಸರನ್ನು ಹೊಂದಿದ ಸೀಮೋನ, ಅವನ ತಮ್ಮನಾದ ಆಂದ್ರೇಯ, ಯಾಕೋಬ, ಯೋಹಾನ, 17-19. ಆಮೇಲೆ ಆತನು ಅವರ ಸಂಗಡ ಬೆಟ್ಟದಿಂದ ಇಳಿದು ಸಮಭೂಮಿಯಲ್ಲಿ ನಿಂತನು. ನೋಡ್ರಿ, ಪ್ರಾರ್ಥನೆ ಮಾಡಿದ ತಕ್ಷಣ ಪ್ರಭು ಯೇಸು ಇಳಿದ ತಕ್ಷಣ ನೋಡ್ರಿ, ಪ್ರಾರ್ಥನೆ ಮಾಡಿ ಇಳಿದು ಅಲ್ಲಿ ನಿಂತು ಆತನ ಶಿಷ್ಯರ ದೊಡ್ಡ ಗುಂಪು ಮತ್ತು ಎಲ್ಲ ಯೂದಾಯದಿಂದಲೂ ಯೆರೂಸಲೇಮಿನಿಂದಲೂ ತೋರ್ ಸೀದೋನ್ ಪಟ್ಟಣಗಳಿರುವ ಸಮುದ್ರ ತೀರದಿಂದಲೂ ಬಂದಿದ್ದ ಜನರ ಎಲ್ಲ ಬಹಳ ಜನ ಬಂದ್ರು. ಪ್ರೇಯರ್ ಮಾಡಿ ಬಂದ ತಕ್ಷಣ ನೋಡ್ರಿ, ಎಷ್ಟು ಸೋತು ಹೋಗಿರ್ಬೇಕಾಗಿತ್ತು ಯೇಸು ಪ್ರಭು. ಪ್ರಾರ್ಥನೆ ಮಾಡಿದಾರ, ರೆಸ್ಟೇ ಇಲ್ಲ ಯೇಸು ಪ್ರಭುನ ಜೀವಿತದಾಗ, ಆರಾಮೇ ಇಲ್ಲ ಯೇಸು ಪ್ರಭುನ ಜೀವಿತ. ನೋಡ್ರಿ, ಕಂಟಿನ್ಯೂ. ಈಗ ನೋಡ್ರಿ, ನೀವು 7 ದಿವಸ ಪ್ರೇಯರ್ ಇಟ್ಕೊಂಡಿರಿ. ಪ್ರಭು ಯೇಸುಂದು ಡೈಲಿನೇ ಪ್ರಾರ್ಥನೆ ಇತ್ತು, ಡೈಲಿ ಪ್ರಾರ್ಥನೆ ಜೀವಿತ, ಡೈಲಿ ವಚನ ಹೇಳೋದು, ಡೈಲಿ ಸ್ವಸ್ಥತೆ ಮಾಡೋದು. ಅಂದ್ರೆ ಪ್ರಭು ಯೇಸು ಚರ್ಚ್ ಸಭೆಗಳು ಪ್ರತಿದಿನ ಸಭೆಗಳು. ಹಲ್ಲೆಲೂಯಾ, ಪ್ರತಿದಿನ ಸಭೆಗಳು. ಒಂದ್ ಸಂಡೇ ಭಾನುವಾರ ಅಷ್ಟೇ ಅಲ್ಲ, ಸಂಡೇ, ಮಂಡೇ, ಟ್ಯೂಸ್ಡೇ ಎಲ್ಲನೇ ವಾರಗಳೇ ಯೇಸು ಪ್ರಭುಂದು ಸಭೆಗಳು. ಅಂದ್ರೆ ಭಾನುವಾರಗಳು. ಹಲ್ಲೆಲೂಯಾ, ಚರ್ಚ್ ಸರ್ವಿಸೇ, ಡೈಲಿ ಚರ್ಚ್ ಸರ್ವಿಸ್. ಹಲ್ಲೆಲೂಯಾ, ಯೇಸು ಪ್ರಭು ನೋಡ್ರಿ, 3.5 ವರ್ಷದಾಗ, 3.5 ವರ್ಷದಾಗೆ ಅವ್ರಿಗೆ ಏನ್ ಮಾಡ್ಬೇಕಾಗಿತ್ತು ಎಲ್ಲ ಕಂಪ್ಲೀಟ್ಲಿ ಮಾಡ್ಬಿಟ್ರು. ಹಲ್ಲೆಲೂಯಾ, 3.5 ವರ್ಷದಾಗೆ ಅವ್ರಿಗೆ ಏನು ಉದ್ದೇಶಕ್ಕಾಗಿ ಬಂದಿದ್ರು ಅದು ಕರೆಕ್ಟ್ಲಿ ಮಾಡ್ತಾ ಇದ್ರು. ಯಾವಾಗ ಆರಾಮ್ ತಗೊಂಡಿಲ್ಲ, ಯಾವಾಗ ಎಂಜಾಯ್ ಮಾಡಿಲ್ಲ. ಹಲ್ಲೆಲೂಯಾ, ಯಾವಾಗ ಸುಟ್ಟಿ ತಗೊಂಡಿಲ್ಲ,
ಕಂಟಿನ್ಯೂ ಕೆಲಸ ಮಾಡ್ತಾ ಇದ್ದಾರೆ ಪ್ರಭು ಯೇಸು. ಕಂಟಿನ್ಯೂ ಅವ್ರಿಗೆ ಗೊತ್ತು ನಾ ಎದಕ್ಕೆ ಬಂದಿಲ್ಲ. ಹಲ್ಲೆಲೂಯಾ. ಜನರಿಗೆ ಬಿಡುಗಡೆ ಮಾಡಬೇಕು, ಸ್ವಸ್ಥತೆ ಕೊಡಬೇಕು. ಹಲ್ಲೆಲೂಯಾ. ಎಲ್ಲ ನಾಶ ಆದ ಜನರಿಗೆಲ್ಲ ಸುವಾರ್ತೆ ಹೇಳಬೇಕು. ಈ ಆತ್ಮಗಳು ಗೆದಿಬೇಕು. ಯೇಸುದೊಂದು ಟಾರ್ಗೆಟ್ ನೋಡ್ರಿ. ಹಲ್ಲೆಲೂಯಾ. ಒಂದಿನ ಆರಾಮಿಲ್ಲ, ಒಂದಿನ ಎಂಜಾಯ್ ಇಲ್ಲ, ಒಂದಿನ ಸುಟ್ಟಿ ಇಲ್ಲ. ಹಲ್ಲೆಲೂಯಾ. ಪ್ರತಿ ದಿನ ಸಭೆಗಳೇ ಪ್ರಾರ್ಥನೆ. ಹಲ್ಲೆಲೂಯಾ. ಇದು ಎಲ್ಲ ಯೇಸು ಪ್ರಭು ನೋಡ್ರಿ ಆರಾಮಾಗಿ ಯಾಕಾಗಲ್ಲ, ಈಗ ಸಾಕು ಇಷ್ಟು ಆಟೋಮೆಟಿಕ್ ಎಲ್ಲ ಊಟ ಇದೆಲ್ಲ ಆಟೋಮೆಟಿಕ್. ಹಲ್ಲೆಲೂಯಾ. ಮಾಡ್ಬೇಕಾಗಿದೆ. ಯೇಸು ಪ್ರಭು ಹಂಗೆ ಮಾಡಿಲ್ರಿ. ಹಲ್ಲೆಲೂಯಾ. ಯೇಸು ಪ್ರಭು ನಮಗೂ ತೋರ್ಸ್ಕೊಟ್ಟಾರ ನೋಡ್ರಿ. ನಮ್ ಜೀವಿತ ನೋಡ್ರಿ, ನಾ ಮಾದರಿ ಇದ್ದೀನಿ ನಿಮಗೂ, ನಿನ್ ಕಲ್ಕೋರಿ. ಹಲ್ಲೆಲೂಯಾ. ನಂತರ ಆಗ್ರಿ ನೀವು. ನಾ ಆಟೋಮೆಟಿಕಲಿ ಎಕ್ದಮ್ ಕನಸಿಟ್ಕೊಂಡು ಇಚ್ಛೆಗಳು ಇಟ್ಕೊಂಡು ನಾ ಆರಾಮಾಗಿ ಕುತ್ಕೊಂಡಿಲ್ಲ. ಹಲ್ಲೆಲೂಯಾ. ಆರಾಮಾಗಿ ಕುಂತಿಲ್ಲ ನಾನು, ಆರಾಮಾಗಿ ಮಕ್ಕೊಂಡಿಲ್ಲ ನಾನು, ಎಂಜಾಯ್ ಮಾಡಿಲ್ಲ ನಾನು. ನನ್ನ ಜೀವಿತ ನೋಡ್ರಿ, ಬೆಳಗ್ಗೆ ಬೆಟ್ಟ ಏರಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಮತ್ತು ಇಷ್ಟು ಬೆಳಗ್ಗೆ ಪ್ರೇಯರ್ ಮಾಡಿದ ತಕ್ಷಣ ಅವ್ರ ಒಳಗಿನ ಸಾಮರ್ಥ್ಯ ಹರಡ್ತಾ ಇತ್ತು. ಹಲ್ಲೆಲೂಯಾ. ಶಕ್ತಿ ಹರಡ್ತಾ ಇತ್ತು. ಹಲ್ಲೆಲೂಯಾ. ಈಗ ನೋಡ್ರಿ, ನಮ್ಮದು ಜೀವಿತ ಸಹ ದೇವರಿಗಾಗಿ, ದೇವರೇ ನೀ ನಮ್ಮದು ಎಕ್ಸಾಂಪಲ್, ದೇವರೇ ನೀ ನಮ್ಮದು ಮಾದರಿ ಯೇಸುವೆ. ನೀವು ಹೆಂಗಿದ್ರಿ ಪ್ರಭು ಯೇಸು, ನಾವು ಬಿ ಹಾಗೆ ನಮ್ಮ ಜೀವಿತದಾಗ ಇರ್ತೇವಪ್ಪ ದೇವರೇ. ನಮ್ಮ ಮೇಲೆ ಮಾಡ್ಕೋಬಾರದ. ಹಲ್ಲೆಲೂಯಾ. ಯೇಸು ಪ್ರಭು ನೋಡ್ರಿ, ಅವನು ಗುರಿ ಇಟ್ಕೊಂಡು ಕನಸಿಟ್ಕೊಂಡು ಆ ಕನಸು ತಕ್ಕ ಕೆಲಸ ಮಾಡ್ತಾ ಇದ್ದಾರೆ ಪ್ರಭು ಯೇಸು. ಹಲ್ಲೆಲೂಯಾ. ನಾವು ಈಗ ನಮ್ಮ ಜೀವಿತದಾಗ ನಮ್ ಕನಸಿನ ತಕ್ಕ ಕೆಲಸ ಮಾಡ್ತಾ ಇದ್ದೇವೆ. ನಾವ್ ಏನೇನ್ ಕನಸಿಟ್ಕೊಂಡಿದ್ದೇವೆ ನಮ್ಮ ಜೀವನದಾಗ, ಏನ್ ಕನಸಿಟ್ಕೊಂಡಿದ್ದೇವೆ, ಆ ಕನಸಿನ ತಕ್ಕ ಕೆಲಸ ಮಾಡ್ತಾ ಇದ್ದೇವೇನು? ನಾವು ಕನಸಿಟ್ಕೊಂಡು ಸುಮ್ಮನೆ ಆರಾಮಿದ್ದೇವು. ಯೇಸು ಪ್ರಭು ನೋಡ್ರಿ, ಕನಸಿಟ್ಕೊಂಡು ಕನಸಿನ ತಕ್ಕ ಕೆಲಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ನಮ್ಮ ಕನಸುಗಳು ಏನೇನವ, ನಾವ್ ಹೇಗಿದ್ದೇವು? ಹಲ್ಲೆಲೂಯಾ. ನಾವು ಏನ್ ಕನಸು ಇದ್ದೇವೆ ಅದ ನಮ್ಮದು. ಆ ಕನಸಿಗೆ ತಕ್ಕ ನಮ್ ಜೀವಿತ ಅದ ಏನು, ನಮ್ ಲೈಫ್ ಸ್ಟೈಲ್ ಅದ ಏನು, ಏನೇನ್ ಕನಸವ ನಮ್ದು? ಪ್ರಭು ಯೇಸು ನೋಡ್ರಿ, ಆಕ್ಷನ್, ಅವ್ರ ಜೀವಿತದಾಗ ಆಕ್ಷನ್ ಇತ್ತು. ಸುಮ್ಮನೆ ಇದ್ದಿಲ್ಲ ಅವ್ರು. ಕನಸಿಟ್ಕೊಂಡು ಅವ್ರು ಯಾಕೆ ಕನಸಿಟ್ಕೊಂಡು ಬಂದಿದ್ರು, ನಾ ಇದು ಸೇವೆ ಮಾಡಿ ಎಲ್ಲ ಜನರಿಗೆ ಬಿಡುಗಡೆ ಮಾಡಿ ಎಲ್ಲ ಜನರಿಗೆ ಸ್ವಸ್ಥತೆ ಕೊಟ್ಟು ಎಲ್ಲರಿಗೂ ವಾಕ್ಯದಾಗ ನಡೆಸಿ, ಅವರು ಎಲ್ಲ ದೇವರ ವಾಕ್ಯ ಪ್ರಕಾರ ನಡೆಸಿ, ಹಲ್ಲೆಲೂಯಾ, ಮಾದರಿ ಜೀವನ ಜೀವಿಸಿ, ಇದು ಕನಸಿಟ್ಕೊಂಡು ಪ್ರಭು ಯೇಸು ಬಂದಿದ್ರು. ಹಲ್ಲೆಲೂಯಾ. ಈ ಕನಸಿಗೆ ತಕ್ಕ ಪ್ರಭು ಯೇಸು ಕೆಲಸ ಮಾಡಿದ್ರು. ಈಗ ನೋಡ್ರಿ, ನಮ್ ಜೀವನದಾಗ ನಾವು ನಮ್ದು ಕನಸುಗಳ ಸಲುವಾಗಿ ಹಾಗೆ ನಾವು ಕೆಲಸ ಮಾಡ್ಬೋದು. ಹಲ್ಲೆಲೂಯಾ. ಪ್ರಭು ಯೇಸುನ್ ತರಾನೇ, ಯೇಸುನ್ ಜೀವನ್ ತರಾನೇ. ಹಲ್ಲೆಲೂಯಾ. ಯೇಸು ಈಗ ನೋಡ್ರಿ, ನಾವು ಥಿಂಕ್ ಮಾಡ್ಬೇಕು. ನಾವು ಪ್ರತಿಯೊಬ್ಬರು ನಾವ್ ಏನ್ ಇಷ್ಟಪಡ್ತೇವೆ ಗೊತ್ತಾ? ನಾವು ಒಳ್ಳೆಯವರೇ ಆಗ್ಬೇಕು. ನಾವು ನಮ್ಗೆಲ್ಲ ಬೆಸ್ಟ್ ಇರ್ಬೇಕು. ನಾವು ಬೆಸ್ಟ್, ನಾ ಈಗ ಹೆಂಗಿದ್ದೀನಿ ಅಂದ್ರೆ ಕಾರ್ ಇರ್ಬೇಕು, ಹಿಂಗ್ ಇಷ್ಟಪಡ್ತೇವೆ ನಾವು ಪ್ರತಿಯೊಬ್ಬರು. ಹಲ್ಲೆಲೂಯಾ. ಯಾಕಂದ್ರೆ ನಾವು ಯಾರ ಮಕ್ಕಳು? ದೇವರ ಮಕ್ಕಳು. ಹಲ್ಲೆಲೂಯಾ. ಪ್ರಭು ಯೇಸು ಇಲ್ಲಿದ್ದಾಗ, ಭೂಮಿಯಲ್ಲಿ ಇದ್ದಾಗ ಒಂದು ಕೊರತೆ ಇದ್ದಿಲ್ಲ. ಹಲ್ಲೆಲೂಯಾ. ಒಂದು ಸಮಸ್ಯೆದಾಗ ಇದ್ದಿಲ್ಲ. ಫುಲ್ಲು ಪವಿತ್ರ ಜೀವನ ಜೀವಿಸಿದ್ರು ಪ್ರಭು ಯೇಸು. ಹಲ್ಲೆಲೂಯಾ. ದೇವರಿಗೆ ಇಷ್ಟ ತಕ್ಕ ಯೇಸು ಪ್ರಭು ಜೀವಿಸಿದ್ರು. ಹಲ್ಲೆಲೂಯಾ. ಮೇಘದಾಗಿಂದು ಯೇಸು ದೇವರು ಮಾತಾಡಿದ್ರು, ಇವ ನನ್ನ ಪ್ರಿಯ ಮಗ. ಹಲ್ಲೆಲೂಯಾ. ನೀವು ಕೇಳ್ರಿ. ಹಲ್ಲೆಲೂಯಾ. ಈಗ ದೇವರು ಯೇಸು ಪ್ರಭು ನಮಗ್ ಅನ್ಬೇಕು, ಇವ್ರು ನನ್ನ ಪ್ರಿಯ ಮಕ್ಕಳು. ಹಲ್ಲೆಲೂಯಾ. ಯೇಸು ಪ್ರಭು ನಮಗ್ ಅನ್ಬೇಕು. ಹಲ್ಲೆಲೂಯಾ. ಯೇಸು ಪ್ರಭು ನೋಡ್ರಿ ಯಾವ ತರ ಜೀವಿಸ್ಯಾರ. ಹಲ್ಲೆಲೂಯಾ. ಈಗ ನಾವು ನಮ್ ಲೈಫ್ ಸ್ಟೈಲ್ ಲೋಕ ತರ ಅದ, ಏನ್ ದೇವರ ವಾಕ್ಯ ತರ ಅದ? ಏನ್ ಯೇಸು, ಹಲ್ಲೆಲೂಯಾ, ಯೇಸು ಒಂದು ನಡಿ ತರ ಅದ? ಹಲ್ಲೆಲೂಯಾ. ನಾವು ತಪಾಸ್ ಮಾಡ್ಕೋಬೇಕು, ನಾವು ಚೆಕಿಂಗ್ ಮಾಡ್ಕೋಬೇಕು ನಮ್ ಜೀವನ. ಹಲ್ಲೆಲೂಯಾ. ದೇವರು ನಮಗೂ ಸೃಷ್ಟಿಸ್ಯಾನಂದ್ರೆ ನಾವು ಆಳ್ವಿಕೆ ಮಾಡಬೇಕು. ಹಲ್ಲೆಲೂಯಾ. ದೇವರಿಗೆ ನಮ್ಗೆ ಗೊತ್ತಾ, ನನ್ನ ಮಕ್ಕಳು ಆಳ್ವಿಕೆ ಮಾಡಬೇಕು. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಸೃಷ್ಟಿಸ್ಯಾನ ದೇವರು. ಸಣ್ಣ ಕನಸು ಇಟ್ಕೊಂಡು ನಾವು ಜೀವಿಸೋ ಸಲುವಾಗಿ ದೇವರು ನಮಗೆ ಉಂಟು ಮಾಡಿಲ್ಲ. ದೊಡ್ಡ ಕನಸುಗಳು ಇಟ್ಕೋಬೇಕು.
ಹಲ್ಲೆಲೂಯಾ. ದೊಡ್ಡ ಕನಸು ಇಟ್ಕೊಂಡು ಹಲ್ಲೆಲೂಯಾ ದೊಡ್ಡ ಕನಸು ಹಾಗೆ ನಾವು ನಮ್ಮ ಜೀವನದಾಗ ವರ್ಕ್ ಮಾಡ್ಬೇಕಾಗ ಹಲ್ಲೆಲೂಯಾ. ಡಿಸಿಪ್ಲಿನ್ ಇರ್ಬೇಕಾಗ ಪ್ರಭು ಯೇಸು ಡಿಸಿಪ್ಲಿನ್ ಇದ್ರು. ಮಾರ್ನಿಂಗ್ ನೈಟ್ ಫುಲ್ ನೈಟ್ ಪ್ರೇಯರ್ ಮಾಡಿ ಮತ್ತು ಓಕೆ ಆರಾಮ್ ತಗೊಂಡಿಲ್ಲ ಮತ್ತೆ ಕಂಟಿನ್ಯೂ ವಾಕ್ಯ ಹೇಳೋದು, ಸ್ವಸ್ಥತೆ ಮಾಡೋದು. ಹಲ್ಲೆಲೂಯಾ. ಸೊ ಪ್ರಿಯರೇ ನೋಡ್ರಿ, ನಮ್ಮ ಜೀವನದಾಗ ಹೌದು ಯೇಸು ಪ್ರಭು ಹಾಗೆ ಲೈಫ್ ಸ್ಟೈಲ್ ನಾವು ಮಾಡ್ಕೋಬೇಕಾಗ್ಯದ. ಹಲ್ಲೆಲೂಯಾ. ಚೇಂಜ್ ಆಗ್ಬೇಕಾಗ್ಯದ. ಆ ದೇವರು ಏನು ಇಷ್ಟಪಡ್ತಾನ ನನ್ನ ಮಕ್ಕಳು ಕೊಡುವರಾಗಿರ್ಬಾರ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವ್ರ ಒಳಗೆ ನಾ ಇದ್ದೀನಿ, ನಮ್ಮೊಳಗ ಯೇಸು ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಪ್ರಭು ಯೇಸು ಈಗ ನಮ್ಮೊಳಗಡೆ ವಾಸಿಸ್ತಾ ಇದ್ದ, ನಮ್ಮೊಳಗಡೆ ಇದ್ದಾರೆ. ಹಲ್ಲೆಲೂಯಾ. ಯೇಸು ಪ್ರಭು ನಾವು ಇಟ್ಕೊಂಡು ನಾವು ಹಲ್ಲೆಲೂಯಾ ಯೇಸು ಪ್ರಭು ಅನ್ಬಾರ್ದು ಏನೋ ಇವ್ರಿಗೆ ನಾ ಎದಕ್ ಮಾಡಿದ ಮತ್ತೆ ಹೆಂಗ್ ಜೀವಿಸ್ತಾ ಇದ್ದಾರೆ ಇವರು. ಹಲ್ಲೆಲೂಯಾ. ಏನ್ ದರ್ಶನಕ್ಕಾಗಿ ನಾ ಇವ್ರಿಗೆ ಮಾಡಿದ ಉಂಟು ಮಾಡಿದ್ ನಾನು, ಏನು ಯೋಜನೆಗಾಗಿ ಇವ್ರಿಗೆ ಮಾಡಿದ್ ನಾನು. ನಂದು ಯೋಜನೆ ಇವ್ರ ಸಲುವಾಗಿ ಒಳ್ಳೆ ಯೋಜನೆಗಳವ. ದೇವರು ಯೋಜನೆಗಳು ನಮ್ಮ ಸಲುವಾಗಿ ಒಂದು ಕೆಟ್ಟ ಯೋಜನೆಗಳು ಇಲ್ಲ. ಹಲ್ಲೆಲೂಯಾ. ಎಲ್ಲ ಯೋಜನೆಗಳು ನಮ್ಮ ಸಲುವಾಗಿ ಎಲ್ಲ ಬೆಸ್ಟ್ ಯೋಜನೆಗಳು ದೇವರು. ಹಲ್ಲೆಲೂಯಾ. ಡಿಟ್ರೋನಮಿ 28ನೇ ಅಧ್ಯಾಯ 13ನೇ ವಚನ ಓದೋಣ. ಡಿಟ್ರೋನಮಿ 28:13. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಬಲಕ್ಕೆ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಲ್ಲೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸನಾಗಿಯೇ ಮಾಡುವನು. ಹಲ್ಲೆಲೂಯಾ. 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 ಶಿರಸನಾಗಿ ನಿಮಗೂ ಬಹಳ ಮತ್ತು ಮುಂದಿನ ಸಿಸ್ಟರ್ ನೀವು ಎಲ್ಲರಿಗಿಂತಲೂ ಮೇಲಾಣವಾಗಿರುವಿರೇ ಹೊರತು ಕೆಳಗಣವಾಗಿರುವುದಿಲ್ಲ. ತಳಗಿರುವುದಿಲ್ಲ ನಾವು. ಹಲ್ಲೆಲೂಯಾ. ಮೇಲಾಗಿರುವುದಿಲ್ಲ. ಯೇಸು ಪ್ರಭು ನೀವು ಯಾಕೆ ಮಾಡಿದನ ಮೇಲಾಗಿರ್ಬೇಕು ನೀವು. ಹಲ್ಲೆಲೂಯಾ. ತಿಳಿಯಾಗಿರ್ಬೇಕು ನೀವು, ಬಾಲಾಗಿಲ್ಲ. ಮೇಲಾಗಿರ್ಬೇಕು ನೀವು, ಉನ್ನತಕ್ಕಾಗಿರ್ಬೇಕು ನೀವು, ತಳಗಲ್ಲ. ಹಲ್ಲೆಲೂಯಾ. ಯೇಸು ಪ್ರಭು ವಚನಗಳು ಈ ತರ ಅವ. ನಾವು ನೋಡ್ರಿ ಹೆಂಗ್ ಮಾಡ್ತಾ ಇದ್ದೇವೆ, ನಮ್ದು ವಿಚಾರಗಳು ಹೆಂಗ್ ಇಟ್ಕೊತಾ ಇದ್ದೇವೆ ನಾವು, ನಮ್ದು ಆಲೋಚನೆ ಹೆಂಗ್ ಇಟ್ಕೊತಾ ಇದ್ದೇವೆ ನಾವು. ಇಲ್ಲಪ್ಪ ನಾ ಹಂಗ ಆಗಲ್ಲ, ಹಂಗ ಸಾಧ್ಯ ಇಲ್ಲ. ನಮ್ಮ ಆಲೋಚನೆ ಯೇಸು ಪ್ರಭುದ ಆಲೋಚನೆ ಏನಾವ ನೋಡ್ರಿ. ನಮ್ಮ ಸಲುವಾಗಿ ಎಷ್ಟು ಬೆಸ್ಟ್ ಆಲೋಚನೆಗಳವ, ಎಷ್ಟು ಒಳ್ಳೆ ವಿಚಾರಗಳವ ನಮ್ಮ ಸಲುವಾಗಿ. ಬಟ್ ನಾವು ಹೆಂಗ್ ಸ್ವೀಕರಿಸ್ತಾ ಇದ್ದೇವೆ ತನಗೆ ನಾವು ಮಾಡಿಸ್ಕ ಸಾಕು. ಹಲ್ಲೆಲೂಯಾ. ನಮ್ದಿಂದ ಸಾಧ್ಯ ಇಲ್ಲ, ನಾವು ಬಡವ್ರೆ. ನಮ್ಮ ಮೈಂಡ್ ಸೆಟ್ ಹೆಂಗ್ ಇಟ್ಕೊಂಡಿದ್ದೇವೆ ನೋಡ್ರಿ ನಾವು. ಈ ಲೋಕಾಧಿಪತಿ ಸ್ವರ್ಗ ಪೃಥ್ವಿ ಉಂಟು ಮಾಡಿ ನಾವು ದೇವರು. ಅವನು ನಮಗೂ ಯಾಕೆ ಉಂಟು ಮಾಡ್ಯಾನಂದ್ರೆ ನಾವು ಮಹಿಮೆ ಹೋಗೋ ಸಲುವಾಗಿ, ಕೊರತೆದಾಗಿರೋ ಸಲುವಾಗಿ ಅಲ್ಲ. ಹಲ್ಲೆಲೂಯಾ. ಮಹಿಮೆದಿಂದ ಮಹಿಮೆ. ಹಲ್ಲೆಲೂಯಾ. ಪ್ರಭು ಯೇಸು ನೋಡ್ರಿ, ಸ್ವಲ್ಪನ ಪ್ರಭು ಯೇಸು ಟೆನ್ಷನ್ ತಗೊಂಡ್ರು. ಸಿಲ್ವೆಗೆ ಹೋಗದ ಅಂದ್ರು ಸಹ ಪ್ರಭು ಯೇಸು ಏನಂದ್ರು, ದೇವರಿಗೆ ಘಾಮು ನಮ್ದು ಹಿನತಕ ಘಾಮ, ನೀರಿಂದೇ ಘಾಮ ಬಿದ್ದುದು. ಯೇಸು ಪ್ರಭುಂದು ರಕ್ತದ ಘಾಮ ಬಿತ್ತು. ಕನ್ನಡದಾಗ ಏನಂತ ಬೆವರು, ರಕ್ತದ ಬೆವರು ಬಿತ್ತು. ಹಲ್ಲೆಲೂಯಾ. ಎಷ್ಟು ತಕ್ಲೀಫ್ದಾಗಿನ ಪ್ರಭು ಯೇಸು ಅನ್ನೋದು. ಹಲ್ಲೆಲೂಯಾ. ನಮಗ್ ಒಳ್ಳೇದು ಮಾಡೋ ಸಲುವಾಗಿ, ನಮಗ್ ಚೆನ್ನಾಗಿ ಮಾಡೋ ಸಲುವಾಗಿ, ನಮ್ದೆಲ್ಲ ಕೊರತೆಗಳು ನೀಗಿಸೋ ಸಲುವಾಗಿ, ನಮಗೆಲ್ಲ ಬಿಡುಗಡೆ ಕೊಡೋ ಸಲುವಾಗಿ ಪ್ರಭು ಯೇಸು ಅಂದ್ರು ಸಹ ಪ್ರಭು ಯೇಸು ಅಂದ್ರು, ನನ್ ಚಿತ್ತ ಇಲ್ಲ ತಂದೆ, ನಿನ್ ಚಿತ್ತ ಅಂದ್ರು ನಾವು ರೆಡಿ ಇದ್ದೀವಿ. ಇದು ಬಿ ರೆಡಿ ಇದ್ದಾನ. ಹಲ್ಲೆಲೂಯಾ. ನೋ ಪೇನ್ ನೋ ಗೇನ್. ಕನ್ನಡದಾಗ ಏನಂತಾರ, ನೋವು ಇಲ್ಲ ಫಾಯ್ದಾ ಇಲ್ಲ, ಫಲ ಇಲ್ಲ. ನೋವಿಲ್ಲ ಫಲ ಇಲ್ಲ.
ಹಲ್ಲೆಲೂಯಾ. ಪ್ರಭು ಯೇಸು ನಮ್ಮ ಸಲುವಾಗಿ ಇಷ್ಟು ನೋವುದಾಗಿ ಹೋದರು, ನಮಗೆಲ್ಲ ಗೆದ್ದೆ ಸಲುವಾಗಿ, ನಮಗೆಲ್ಲ ಜೀವನ ಕೊಡುವ ಸಲುವಾಗಿ. ಹಲ್ಲೆಲೂಯಾ. ಸೊ ನಿಜವಾಗಿ ನೋಡ್ರಿ, ಪ್ರಭು ಯೇಸು ಸ್ವಲ್ಪ ಸಹ ಇಲ್ಲ ಇಷ್ಟು ತಕ್ಲೀಫದ, ಇಷ್ಟು ಕ್ರೂಸ್ದ ಎಲ್ಲ ಕಾಣಿಸ್ತಾ ಇದೆ, ಇಷ್ಟು ದುಃಖ ಅದ, ನಾ ಹೆಂಗ ಅಂತ ಅನ್ಕೊಂಡಿಲ್ಲ. ಮರ್ಮರ್ ಮಾಡಿ, ಕಂಪ್ಲೇಂಟ್ ಮಾಡಿ, ಹಲ್ಲೆಲೂಯಾ, ಎಲ್ಲದಕ್ಕೂ ರೆಡಿ ಆಗಿ, ಹಾ ದೇವ್ರಿ ಓಕೆ ರೆಡಿ ಇದ್ದೀವಿ. ಹಲ್ಲೆಲೂಯಾ. ನಾವು ನೋಡ್ರಿ ಸ್ವಲ್ಪ ಸಮಸ್ಯೆ ಬರೋಣ, ಆ ಸಮಸ್ಯೆಗಳಿಗೆ ನಾವು ಹೆಂಗೆ ಅಂತೇವ್ ನೋಡ್ರಿ, ಎಷ್ಟು ತೊಂದರೆಗಳು, ಹೆಂಗ್ ಇಷ್ಟು ಯಾಕ ಹಂಗ ಏನೋ ತಾಳ್ಕೊಂಬಲಪ್ಲೆ, ಎಷ್ಟು ಇದು ಆಯ್ತು ನಮಗ್. ಹಲ್ಲೆಲೂಯಾ. ಯೇಸು ಪ್ರಭು ಕಲಿಸ್ತಾ ಇದ್ದಾನ, ಇಲ್ಲ ನೀವು ಧೈರ್ಯ ತಗೋರಿ, ನಾ ಲೋಕಕ್ಕೆ ಗೆಲ್ಲಿದ್ದ. ಹಲ್ಲೆಲೂಯಾ. ನಾನ್ ನಿಮ್ಮೊಳಗಿದ್ದ. ಹಲ್ಲೆಲೂಯಾ. ನಿಮ್ಗೆ ಸಮಸ್ಯೆ ಅದ ಅಂದ್ರು ಆ ಸಮಸ್ಯೆದಾಗಿ ಮುಂದ್ ದೊಡ್ಡದ ಆಶೀರ್ವಾದ. ಹಲ್ಲೆಲೂಯಾ. ನಿಮ್ ಸಮಸ್ಯೆಗಳಿಗೆ ಟಕ್ಕರ್ ಕೊಟ್ಟು ಮುಂದೆ ಹೋಗೋರು ಆಗ್ಬೇಕು. ಹಲ್ಲೆಲೂಯಾ. ಯೋಸೇಫನ್ ಜೀವಿತ ನೋಡ್ರಿ, ಯೋಸೇಫನ್ ಜೀವಿತ ಬಗ್ಗೆ ಗೊತ್ತಲ್ಲ ನಿಮಗೆಲ್ಲರಿಗೆ, ಅಷ್ಟು ದೊಡ್ಡ ಚಾಪ್ಟರ್ ಓದ್ಲಕ್ಕೆ ಏನು ಆಗಲ್ಲ. ಹಲ್ಲೆಲೂಯಾ. ಯೋಸೇಫನ್ ಜೀವಿದ್ದಾಗ 37 ಇದು ಜೆನೆಸಿಸ್ 37 ಅಧ್ಯಾಯ ಅದ್ರೊಳಗ ಬರ್ದಿದ್ದದ ನೋಡ್ರಿ. ಹಲ್ಲೆಲೂಯಾ. ಆದಿಕಾಂಡದಾಗ ಈ ಯೋಸೇಫನಿಗೆ ಅಣ್ಣ ತಮ್ಮರೇ, ಯೋಸೇಫನಿಗೂ ದೇವರು ಕನಸು ಕೊಟ್ಟರು. ಏನಂತ ಕನಸು? ನೀ ರಾಜ ಮಾಡ್ತೀನಿ, ಹಲ್ಲೆಲೂಯಾ, ಅರಸನಾಗಿ ಮಾಡ್ತೀನಿ, ನಿಮ್ ತಂದೆ ತಾಯಿ ಎಲ್ಲ ನಿನಗೆ ನಮಸ್ಕಾರ ಮಾಡ್ತಾರ, ಅಣ್ಣ ತಮ್ಮರು ಎಲ್ಲರೂ ನಮಸ್ಕಾರ ಮಾಡ್ತಾರ. ನೋಡ್ರಿ, ಇವ ಹೇಳ್ದು ಹಿಂಗಿಂಗ, ನಾ ಹಿಂಗಿಂಗ ರಾಜ ಆಗವಿದ್ದ. ಇವೆಲ್ಲ ಅಣ್ಣ ತಮ್ಮರು ಹೊಟ್ಟಿ ಕಿಚ್ಪಡ್ತಾ ಇದ್ರು. ಹಲ್ಲೆಲೂಯಾ. ಅವನು ರೊಟ್ಟಿ ಕುಳ್ಳಕ್ ಬರ್ತಾ ಇದ್ರೆ ಅವೆಲ್ಲ ಅಣ್ಣ ತಮ್ಮರು ಅವ್ರು ಕುರಿ ಕಾಯ್ತಾ ಇದ್ರು, ರೊಟ್ಟಿ ಕುಳ್ಳಕ್ ಬರ್ತಾ ಇದ್ರು. ಅವೆಲ್ಲ ಅಣ್ಣ ತಮ್ಮರೆಲ್ಲ ಹೇಳ್ತಿದ್ರು, ಅವ್ನಿಗೆ ಕನಸು ಕಂಡ ಬಂದು ಇವನಿಗೆ ಕೊಲ್ಲಾರಿ ಇವನಿಗೆ, ಯೋಸೆಫ್ನಿಗೆ ಕೊಲ್ಬಿಡಾರ. ಹಲ್ಲೆಲೂಯಾ. ಎಷ್ಟು ಅವ್ನು ನೋಡ್ರಿ, ಎಷ್ಟು ಅವ್ನ ಧ್ಯಾನ, ದೇವರ ವಾಕ್ಯ ಮೇಲೆ ಧ್ಯಾನ. ಹಲ್ಲೆಲೂಯಾ. ಏನ್ ಅಣ್ಣ ತಮ್ಮರು ಅಂತ ಇದ್ದಾರ ಅದು ಕಿವಿನೇ ಇಲ್ಲ, ಅವ್ನು ಕಿವಿನೇ ಕೊಟ್ಟಿಲ್ಲ. ಎಷ್ಟು ಇವ್ರು ನೆಗೆಟಿವ್ ಎಷ್ಟು ಹೊಲ್ಸ್ ಮಾತಾಡ್ತಾರೆ, ಬೈತಾ ಇದ್ದಾರೆ ಇವನಿ. ಇವನಂತ ಗೊತ್ತಾ, ನನ್ನ ಅಣ್ಣ ತಮ್ಮ ಏನಾರ ಒಳ್ಳೆ ಮಾತಾಡ್ತಾ ಇದ್ದಾನೆ. ಇವ ಹೆಂಗ್ ತಗೋತಾ ಇದ್ದಾನೆ ನೋಡ್ರಿ, ತನಗೆ ಒಳ್ಳೆ ನನ್ನ ಅಣ್ಣ ತಮ್ಮರು ನನಗೆ ನನ್ನ ಬಗ್ಗೆ ಏನಾರ ಒಳ್ಳೇದ್ ಮಾತಾಡ್ತಾ ಇರ್ಬೋದು. ಹಲ್ಲೆಲೂಯಾ. ಅಷ್ಟು ಬಿಸಿ ಇಂತ ಹತ್ರ ಸಮಯನೇ ಇಲ್ಲ ಜೋಸೆಫನ್ ಜೀವನದಾಗ. ಹಲ್ಲೆಲೂಯಾ. ನನ್ನ ಅಣ್ಣ ತಮ್ಮರು ಏನ್ರ ಒಳ್ಳೆ ಮಾತಾಡ್ತಾ ಇರ್ಬೋದು, ಏನ್ರ ಹಲ್ಲೆಲೂಯಾ, ಏನ್ ರಾಂಗ್ ಏನೇ ಅವನ ಹತ್ರ ಇಲ್ಲ. ಯಾಕೆ ದೇವ್ರಿ ನೋಡ್ರಿ ನಂಗ್ರ ಹಿಂಗ್ ಕಳಿಸ್ಕೊಟ್ಟಿದ್ದೀನಿ ದೇವ್ರಿ, ಮತ್ ನನ್ ತಮ್ಮರು ಬೈತಾ ಇದ್ದಾರ, ನನಗ ಕೊಲ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರ. ಹಲ್ಲೆಲೂಯಾ. ಏನ್ ಬಿ ಅವನು ಕಂಪ್ಲೇಂಟ್ ದೇವ್ರಿಗೆ ಕೊಡ್ತಾ ಇಲ್ಲ. ಹಲ್ಲೆಲೂಯಾ. ದೇವ್ರಿಗೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ, ದೇವ್ರಿಗೆ ಮರ್ಮರೆ ಮಾಡ್ತಾ ಇಲ್ಲ, ಗುನ್ಗುಡ್ತಾನೆ ಇಲ್ಲ. ಹಲ್ಲೆಲೂಯಾ. ಎಲ್ಲ ಏನು ದೇವರು ನನಗೆ ರಾಜ ಮಾಡವನ, ಅದು ಒಂದೇ ವಾಕ್ಯ, ದೇವರ ವಾಕ್ಯಕ್ಕೆ ಹಿಡ್ಕೊಂಡ ನಾವು, ದೇವರ ವಾಕ್ಯದಾಗಿದ್ದ ನಾವು. ಹಲ್ಲೆಲೂಯಾ. ಎಷ್ಟು ನೋಡ್ರಿ, ಜಾಸ್ತಿ ತೊಂದರೆ ಅವನಿಗೆ ಬಂತು. ಹಲ್ಲೆಲೂಯಾ. ನಂಬರ್ 1 ಇದ್ದು ತೊಂದರೆದಾಗ ನಂಬರ್ 1. ಹಲ್ಲೆಲೂಯಾ. ಸಮಸ್ಯೆದಾಗ ನಂಬರ್ 1, ಕೆಲಸ ಮಾಡೋದಾಗ ನಂಬರ್ 1, ಸಹಿಸ್ಕೊಂಬರದಾಗ ನಂಬರ್ 1, ಜೈಲ್ದಾಗ ಬಿ ನಂಬರ್ 1. ಹಲ್ಲೆಲೂಯಾ. ಪ್ರತಿಯೊಂದು ದುಃಖದಾಗ ಬಿ ನಂಬರ್ 1 ದುಃಖ ಬಿ ತಗೊಂಡು ನಂಬರ್ 1 ಇದ್ದು. ಹಲ್ಲೆಲೂಯಾ. ಏನ್ ಬಿಟ್ಟಿಲ್ಲ, ಏನ್ ಬಿ ಟೆನ್ಷನ್ ತಗೊಂಡಿ. ಹಲ್ಲೆಲೂಯಾ. ನಾವು ನಮ್ಮ ಜೀವನದಾಗ ನೋಡ್ರಿ, ಸ್ವಲ್ಪ ಏನಾರ ಆಯ್ತಂದ್ರು ನಾವು ಏನೇನ್ ಎಷ್ಟೆಷ್ಟು ಅನ್ಕೋತ ಕೂಡ್ತೇವ್, ಏನೇನ್ ಅಂತೇವ್, ಇದೆಲ್ಲ ದೇವ್ರಿಗೆ ಇಷ್ಟನ. ಹಲ್ಲೆಲೂಯಾ. ದೇವರು ಯೇಸು ಪ್ರಭು ಸಹ ಎಲ್ ಬಿ ಕುಲ್ಗುಟ್ಟಿ ಪ್ರತಿಯೊಂದು ಸಹಿಸ್ಕೊಂಡು ಮುಂದೆ. ಹಲ್ಲೆಲೂಯಾ. ನಾವು ನಮ್ಮ ಜೀವನದಾಗ ಏನೇನ್ ನಾವು ಕನಸುಗಳವ, ಆ ಕನಸಲುವಾಗಿ ನಾವು ಹಿಮ್ಮತ್ ತಗೊಂಡು, ಯೇಸು ಪ್ರಭು ನೋಡ್ರಿ ಶಕ್ತಿ ಎಲ್ಲ ಡಿಸಿಪ್ಲಿನ್ ಶಿಸ್ತು ಜೀವಿಸಿ ಆಕ್ಷನ್ ತರ. ಹಲ್ಲೆಲೂಯಾ. ಯೇಸು ಪ್ರಭು ಜೀವಿಸಿದ್ರು. ಈಗ ಜೆಮಿಮಾ ರಾಡ್ರಿಕ್ಸ್ ಅಂತ ನೀವು ಕೇಳಿರ್ಬೋದು. ಹಲ್ಲೆಲೂಯಾ. ಮಹಿಳೆ ಟೀಮ್ ಕ್ರಿಕೆಟ್. ಹಲ್ಲೆಲೂಯಾ. ಜೆಮಿಮಾ ರಾಡ್ರಿಕ್ಸ್ ಅವರಿಗೆ ಟೀಮ್ ದಾಗಿ ತೆಗ್ದಿದ್ರು.
1 ತಿಂಗಳು ಅವರು ಕೋಶಿಶ್ ಮಾಡಿ ಹಾಗೆ ಅವರು ಸಹಿಸ್ಕೊಂಡು ಎರೆ ನಂತರ ಸಹಿಸ್ಕೊಂಡು ಹಂಗೆ ಬಲವಾಗಿ ನಿಂತೋಳು. ಹಲ್ಲೆಲೂಯಾ. ಜೆಮಿಮಾ ರಾಡ್ರಿಕ್ಸ್, ಹಲ್ಲೆಲೂಯಾ. ಮತ್ತ ಪ್ರೇಯರ್ ಮಾಡ್ತಾನೆ, ಸೋತಿ ಹೋಗಿಲ್ಲ, ಟೆನ್ಷನ್ ಓಕೆ ನಾನು ತಿಗಲ್ಲ, ಏನು ಉಪಯೋಗ ಇಲ್ಲ ಅಂತ ಹಾರ್ ಮಾನಸಿಲ್ಲ, ಬಿಟ್ಕೊಟ್ಟಿಲ್ಲ ಅವರು. ಹಲ್ಲೆಲೂಯಾ. ನೋಡ್ರಿ, ಹಾಗೆ ಪ್ರಾರ್ಥನೆ ಮಾಡ್ಕೊತ, ಹಾಗೆ ದೇವ್ರಿಗೆ ವಚನಗಳು ಹೇಳ್ಕೊಂಡು ದೇವ್ ಘೋಷಣೆ ಮಾಡ್ಕೊತ, ಹಲ್ಲೆಲೂಯಾ. ಈಗ ನೋಡ್ರಿ, ಈಗ ಜಸ್ಟ್ ಹೋಗಿನ ತಿಂಗಳದಾಗ ಅವರು ಮ್ಯಾಚ್ ಜಿಂಕಾಸ್ದು, ವರ್ಲ್ಡ್ ಕಪ್ ಜಿಂಕಾಸ್ದು. ಹಲ್ಲೆಲೂಯಾ. ನೋಡ್ರಿ, ನಾವು ನಮ್ಮ ಜೀವನದಾಗ ನಾವು ಎಷ್ಟು ಸೋತ್ ಹೋಗ್ತೇವೆ, ಎಷ್ಟು ಏನೇನೋ ಗುಂಡ್ಕೋತಿರ್ತೇವೆ. ಹಿಂಗ್ ಜೀವನ ಯಾಕಪ್ಪ, ಏಸುನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಏಸು ನನ್ನ ಒಳಗನ, ಹಲ್ಲೆಲೂಯಾ, ನಮ್ಗೆ ಯಾಕೆ ಇಂತದ್ರಿ, ಹಿಂಗ ಹಂಗ ಏನೇನೋ ಅನ್ಕೋತಿರ್ತೇವೆ ನಾವು. ಹಲ್ಲೆಲೂಯಾ. ಜೋಸೆಫ್ನ ಜೀವಿತದಾಗ ನೋಡಿ, ಜೋಸೆಫ್ ಎಷ್ಟು ಅಣ್ಣ ತಮ್ಮೂರೇ ಗುಲಾಮಾಗಿ ಮಾರ್ಬಿಟ್ಟರು. ಹಲ್ಲೆಲೂಯಾ. ಹೌದಿನ ಬಾಯಾಗ ಹಾಕಿ ಹೊಡೆದ್ರು, ಮ್ಯಾಲಿನ ಕಲ್ಗಳು ಹಾಕಿ ಕಡ್ಗಿಲ್ ಹೊಡೆದ್ರು. ಹಲ್ಲೆಲೂಯಾ. ಅಂದ್ರು ಸಹ ದೇವ್ರಿಗೆ ಗುಣಗುಟ್ಟಿಲ್ಲ. ಯಾಕೆ ದೇವ್ರಿ, ನೀನಾರ ರಾಜ ಮಾಡ್ತಾ ಅಂದಿದಿ, ನನ್ನ ಅಣ್ಣ ತಮ್ಮರು ನೋಡಿ ಇಲ್ಲಿ ಹೊಡಿತಾ ಇದ್ದಾರ, ನನಗ ಕೊಲ್ತಾ ಇದ್ದಾರ, ಮಾಡ್ತಾ ಇದ್ದಾರ, ಎಲ್ದೇವ್ರಿ ನೀ ರಾಜ ಅಂತ ಅಂದಿಲ್ಲ. ಸ್ವಲ್ಪ ಗುಣಗುಟ್ಟಿ, ನಾವು ಗುಣಗುಡ್ದೇವಲ್ಲ, ದೇವರು ಬಿಟ್ಕೊಡ್ತಾರ. ಹಲ್ಲೆಲೂಯಾ. ಗುಣಗುಟ್ಟಿ ಬಂದ್ರು ದೇವರು ನಮ್ ಗುಣಗುಟ್ಟದು ಎಲ್ಲ ಕೆಟ್ಟದಾಯ್ತದಂತ ಗುಣಗುಡಿದ್ರು. ಹಲ್ಲೆಲೂಯಾ. ಸಹಿಸ್ಕೊಂಡು ಧೈರ್ಯದಿಂದ ನಮ್ದು ಯೇಸು ಪ್ರಭು, ಹಲ್ಲೆಲೂಯಾ, ಯೇಸುಗೂ ನೋಡ್ಬೇಕು. 1ನೇ ಪೇತ್ರ 5ನೇ ಅಧ್ಯಾಯ 1ನೇ ವಚನ ಓದ. ಸಭೆಯೇ, ಹಿರಿಯರೇ, ಜೊತೆ ಹಿರಿಯವನಾದ ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದನು. ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಯೌವನಸ್ಥರೇ, ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರ್ರಿ. ಹಲ್ಲೆಲೂಯಾ. ಯೇಸು ಪ್ರಭು ಹೆಂಗ್ ಉದಾಹರಣೆಯಾಗಿ ಮಾದರಿಯಾಗಿ ನಡೆದ ಹಾಗೆ ಆಗ್ರಿ ನೀವು. ಹಲ್ಲೆಲೂಯಾ. ಹಾಗೆ ಆಗ್ರಿ. ಯೇಸು ಪ್ರಭು ಹ್ಯಾಂಗ ಇದ್ದಾರೆ ನೋಡ್ರಿ. ಹಲ್ಲೆಲೂಯಾ. ಹಾಗೆ ನೀವು ಇರೋದು ನೋಡ್ರಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ನಮ್ಗೆ ಹೇಳ್ತದೆ ಪ್ರಿಯರೇ. ಹಲ್ಲೆಲೂಯಾ. ಸೊ ನಿಜವಾಗಿ ನೋಡ್ರಿ, ನಮ್ ಜೀವನದಾಗ ಎಲ್ಲ ಒಳ್ಳೇದಾಗ್ಬೇಕಂದ್ರು, ಎಲ್ಲ ಬೆಸ್ಟ್ ಆಗ್ಬೇಕಂದ್ರೆ ಎಲ್ಲ ಸಹಿಸ್ಕೊಂಡು ಮುಂದೆ ಹೋಗ್ಬೇಕು ನಾವು. ಹಲ್ಲೆಲೂಯಾ. ಶಕ್ತಿದಿಂದ ಬಲದಿಂದ ಮುಂದೆ ಹೋಗವರು. ಹಲ್ಲೆಲೂಯಾ. ಡೈಲಿ ಪ್ರಾರ್ಥನೆ ಮಾಡಿ, ಡೈಲಿ ಪ್ರಾರ್ಥನೆ ಜೀವಿತ. ನಮ್ದು ಏನೇನು ಕನಸುಗಳವ, ಆ ಕನಸು ತಕ್ಕ ಯಾರ ಭವಿಷ್ಯವಾಣಿ ಮಾಡಿದ್ರು, ಆ ಭವಿಷ್ಯವಾಣಿ ತಕ್ಕ ನೀವು ಜೀವಿಸ್ತಾ ಇಲ್ಲ. ಒಬ್ಬ ಬ್ರದರ್ಗೆ ನಮ್ಮ ಸಭೆಯಲ್ಲಿ ಒಬ್ಬ ಪಾಸ್ಟರ್ ಬಂದು ಭವಿಷ್ಯವಾಣಿ ಮಾಡಿದ್ರು, ಈ ದೊಡ್ಡ ವ್ಯಕ್ತಿ ಆಯ್ತು ಅಂತ. ಅವ್ನು ಏನಿಟ್ಕೊಂಡು ಬಿಟ್ಟ ಮನುಷ್ಯನಾಗ, ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ. ಮುಂಚೆ ಮಲಗಾದ 9 ಗಂಟೆ ತನಕ. ಹಲ್ಲೆಲೂಯಾ. ಮಲಗಾದ 9 ಗಂಟೆ ತನಕ, 10 ಗಂಟೆ ತನಕ. ಇವ್ರು ಏನಂತ ಗೊತ್ತಾ, ಈ ಬ್ರದರ್ ಏನಂತಾರ, ನಾನ್ ದೊಡ್ಡ ವ್ಯಕ್ತಿ ಆಗ್ತಾ ಅಂತ ಹೇಳ್ಯಾರ. ಭವಿಷ್ಯವಾಣಿ ಹೇಳ್ಯಾರ, ದೇವ್ರ ನಮ್ ದೊಡ್ಡ ವ್ಯಕ್ತಿ ಮಾಡ್ತಾನ. ಆ ಭವಿಷ್ಯವಾಣಿ ತಕ್ಕ ಕೆಲಸನೇ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಏನೇನು ಭವಿಷ್ಯವಾಣಿಗಳು, ಆ ಭವಿಷ್ಯವಾಣಿ ತಕ್ಕ ಈಗ ನೀವು ಒಳ್ಳೆಯವ್ನ ಆಗ್ತಂದ್ರು ನಾ ಆಗ್ತೀನಂತೂ ಕೆಲಸ ಮಾಡೋದಾಗಿರ್ಬೇಕು. ಪ್ರಭು ಯೇಸು ನೋಡ್ರಿ, ದಿನ ರಾತ್ರಿ ಪ್ರಾರ್ಥನೆ. ಹಲ್ಲೆಲೂಯಾ. ಅಂದ್ರೆ ಒಂಥರ ಕೆಲಸ ಡೇ ನೈಟ್. ಹಲ್ಲೆಲೂಯಾ. ಈಗ ನೋಡ್ರಿ, ಇವ ಬ್ರದರ್ ಏನ್ ಇಟ್ಕೊಂಡ ಕನಸು ಇಟ್ಕೊಂಡ ದೊಡ್ಡ ವ್ಯಕ್ತಿ ಅಂತ ಪಾಸ್ಟರ್ ಅವ್ರು ಹೇಳ್ಯಾರ, ನಾ ದೊಡ್ಡ ವ್ಯಕ್ತಿ ಆಗ್ತಾನ, ಹಂಗೆ ಮನುಷ್ಯನಾಗಲ್ಲ ಅಂದ್ರೆ ಅದ್ರ ತಕ್ಕ ಕೆಲಸನೇ ಇಲ್ಲ ಏನು. ಹಲ್ಲೆಲೂಯಾ. ಸೊ ಪ್ರಿಯರೇ, ನೋಡ್ರಿ, ನಾವು ನಮ್ಮ ಜೀವನದಾಗ ನಾವು ನಮ್ ಕನಸು ತಕ್ಕ ಕೆಲಸ ಇರ್ಬೇಕಾಗಿ, ನಾವು ಕನಸು ಯಾರು ಕಾಣ್ತೇವ್ ಆ ತರ ನಮ್ಮದು ಜೀವಿತ ಇರ್ಬೇಕಾಗಿ.
ಈಗ ನಮಗ್ ಜೀವಿತ ನೋಡ್ರಿ, ಖುಷಿ ಜೀವಿತ ಅದ ಏನು, ಸಂತೋಷ ಜೀವಿತ ಅದ ಏನು, ನಾವ್ ಕನಸು ಕಾಣ್ತಾ ಇದ್ದೇವು. ನಮ್ ಜೀವಿತ ದೇವ್ರ ವಾಕ್ಯ ಹಾಗದ ಏನು. ಹಲ್ಲೆಲೂಯಾ. ನಮ್ ಜೀವನ ಏನು, ನಮ್ ಜೀವನ ನಮ್ ಕನಸು ಹಾಗೆ ಅದ ಏನು. ನಾವ್ ಏನೇನ್ ಕನಸು ಇಟ್ಕೊಂಡಿದ್ದೇವೆ ಮತ್ತೆ ಕನಸಿನ ತಕ್ಕ ನಮ್ ಜೀವನ ಇಟ್ಕೊಂಡಿದ್ದೇವೆ. ನಮ್ ಕನಸು, ನಮ್ದು ಶರೀರ ರೋಗದಾಗದ, ರೋಗದ ಲೈಫ್ ಸ್ಟೈಲ್ದಾಗದ ನಮ್ ಶರೀರ. ಹಲ್ಲೆಲೂಯಾ. ರೋಗದ ಲೈಫ್ ಸ್ಟೈಲ್ ಅದ ನಮ್ದೊಳಗ, ಯಾವ್ದು ಲೈಫ್ ಸ್ಟೈಲ್ ಅದ? ಹಲ್ಲೆಲೂಯಾ. ಏನ್ ಆರೋಗ್ಯದ ಲೈಫ್ ಸ್ಟೈಲ್ ಅದ? ಆರೋಗ್ಯದ ಲೈಫ್ ಸ್ಟೈಲ್ ಇಟ್ಕೋಬೇಕಂದ್ರೆ ನಾವು ಒಳ್ಳೆ ವ್ಯಾಯಾಮ ಅದು ಇದು ಎಲ್ಲ ಮಾಡ್ಬೇಕಂತ. ಒಳ್ಳೆ ಲೈಫ್ ಸ್ಟೈಲ್, ಒಳ್ಳೆ ಆರೋಗ್ಯದ ಲೈಫ್ ಸ್ಟೈಲ್ ಇಟ್ಕೋಬೇಕಂದ್ರೆ ನಮ್ದು ಯಾವ್ದು ಲೈಫ್ ಸ್ಟೈಲ್ ಇದೆ? ಯೇಸು ಹಾಗೆ ಅದ ಏನು. ಹಲ್ಲೆಲೂಯಾ. ಪ್ರಭು ಯೇಸು ಏನಂತ ಇದ್ದಾರ? ಲೂಕ 22ನೇ ಅಧ್ಯಾಯ 37ನೇ ವಚನ. ಯಾಕೆಂದರೆ ಆತನ ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂದು ಬರೆದಿರುವ ಮಾತು ನನ್ನಲ್ಲಿ ನೆರವೇರಬೇಕಾಗಿದೆ ಎಂದು ನಿಮಗೆ ಹೇಳುತ್ತೇನೆ. ನನ್ನ ವಿಷಯವಾದುದು ಕೊನೆಗಾಣಬೇಕು ಎಂದು ಹೇಳಿದನು. ಅವರು, ಸ್ವಾಮಿ, ಇಗೋ ಇಲ್ಲಿ 2 ಕತ್ತೆಗಳಿವೆ ಅನ್ನಲು ಆತನು ಅವರಿಗೆ, ಯಾಕೆಂದರೆ ಆತನ ಅಪರಾಧಿಗಳಲ್ಲಿ ಒಬ್ಬನಂತೆ ಎಣಿಸಲ್ಪಟ್ಟನು ಎಂದು ಬರೆದಿರುವ ಮಾತು. 61, 62, 63 ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಆಗ ಪೇತ್ರನು, ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದು. ಆಮೇಲೆ ಯೇಸುವನ್ನು ಹಿಡಿದವರು ಆತನನ್ನು ಹತ್ಯೆ ಮಾಡುತ್ತಾ ಆತನಿಗೆ ಮುಸುಕು ಹಾಕಿ ಹೊಡೆದು, ನಿನ್ನನ್ನು ಹಿಡಿದವನು ಯಾರು? ಪ್ರವಾದಿನಿ ಹೇಳು ಎಂದು ಆತನನ್ನು ಕೇಳಿದರು. ಆತನಿಗೆ ಇನ್ನೂ ಅನೇಕ ದೂಷಣೆಯ ಮಾತುಗಳನ್ನಾಡಿದರು. ಇದು ಈಗ ಅಲ್ಲಿ ಪ್ರಭು ಯೇಸು ಏನಂತಾರೆ ಗೊತ್ತಾ? ಒಬ್ಬವ ನೇಗಿಲು ಕೈ ಹಸಿದ್ರೆ ಹಿಂತಿರುಗಿ ನೋಡಲ್ಲ. ಹಲ್ಲೆಲೂಯಾ. ಇದು ಮಾರ್ಕ್ 3ನೇ ಅಧ್ಯಾಯದಾಗ ಅದ ಏನು? ಮಾರ್ಕ್ ಅಲ್ಲ, ಹಲ್ಲೆಲೂಯಾ. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂತಿರುಗಿ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂದು ಹೇಳಿದನು. ಹಲ್ಲೆಲೂಯಾ. ಈಗ ನೋಡ್ರಿ, ನೀವು ಏನ್ ಕನಸು ಇಟ್ಕೊಂಡಿರಿ? ಹಲ್ಲೆಲೂಯಾ. ಆ ಕನಸಿನ ತಕ್ಕ ನೀವು ಮುಂದೆ ಹೋಗ್ತಾ ಇಲ್ಲ. ಕನಸು ಇಟ್ಕೊಂಡ್ರಿ ಮತ್ತದು ಫೇಲ್ ಆದ್ರಿ. ಹಲ್ಲೆಲೂಯಾ. ಹಿಂದೆ ತಿರುಗಿ ನೋಡ್ತಾ ಇದ್ದೀರಿ, ಕನಸು ಇಟ್ಕೊಂಡಿರಿ. ಹಲ್ಲೆಲೂಯಾ. ಪ್ರಭು ಯೇಸು ಏನಂತಾರ? ನೇಗಿಲ ಮೇಲೆ ಕೈ ಇಟ್ಟು ಹಿಂದ್ ನೋಡಿದ್ರು ಏನಾಯ್ತದ್ರಿ? ಅವೆಲ್ಲ ಸಾಲಗಳು ಒಗ್ಗಟ್ಟಿಗೆ ಆಗ್ತಾವ. ಹಲ್ಲೆಲೂಯಾ. ಒಗ್ಗಟ್ಟಿಗಾಗಿ ಎಲ್ಲ ರಾಂಗ್ ಆಗ್ಬಿಡ್ತೀವಿ. ಅದು ಪ್ರಭು ಯೇಸು ಏನಂತ ಇದ್ದಾರ? ನಾನು ನಾ ಕನಸಿಟ್ಕೊಂಡು ಏಕ್ದಮ್ ನಂದು ಸ್ಟ್ರೇಟ್ ಹಾಗೆ ಜೀವಿಸಿ, ತಂದೆಗೆ ಹ್ಯಾಂಗ್ ಬೇಕೋ ಹಂಗೆ ಜೀವಿಸಿ 3.5 ವರ್ಷದಾಗೆ ಪ್ರಭು ಯೇಸು ಅವ್ರದ್ದು ಎಲ್ಲ ಏನೇನು ಗುರಿ ಇತ್ತು ಕಂಪ್ಲೀಟ್ ಮಾಡಿದ್ರು ಪ್ರಭು ಯೇಸು. ಹಲ್ಲೆಲೂಯಾ. 3.5 ವರ್ಷದಾಗೆ ಪ್ರಭು ಯೇಸು ಇದು ಅವ್ರದ್ದು ಎದಕ್ಕಾಗಿ ಬಂದಿದ್ರು ಅದು ಹಿಂದಕ್ಕೆ ತಿರುಗಿ ನೋಡಿಲ್ಲ ಪ್ರಭು ಯೇಸು. ಅದು ಪ್ರಭು ಯೇಸು ಏನ್ ಹೇಳ್ತಾ ಇದ್ದಾರ? ಯಾರು ಬಿ ನೇಗಿಲ ಮೇಲೆ ಕೈ ಇಟ್ಟು ಹಿಂದಕ್ಕೆ ನೋಡಿದವರು ನಂಗೆ ಬೇಕಾಗಿಲ್ಲ. ಹಲ್ಲೆಲೂಯಾ. ನಂಗೆ ಬೇಕಾಗಿಲ್ಲ. ಈಗ ನಾವು ಯೇಸು ಪ್ರಭು ನಂಬ್ತಾ ಇದ್ದೇವೆ. ಹಲ್ಲೆಲೂಯಾ. ಯೇಸು ಮಾಡ್ತಾನೋ ಇಲ್ಲೋ, ಒಳ್ಳೆ ಕಾರ್ಯ ಆಯ್ತದೋ ಇಲ್ಲೋ, ಎಲ್ಲ ಠೀಕ್ ಆಯ್ತದೋ ಇಲ್ಲೋ, ಒಳ್ಳೇದಾಯ್ತದೋ ಇಲ್ಲೋ, ಏನೋ ರೀ ಹೆಂಗೋ ರೀ. ಹಲ್ಲೆಲೂಯಾ. ಈ ತರ ಅಂತ ಇದ್ರು ನಮ್ ದೇವ್ರ ಮೇಲೆ ಭರವಸೆ ಇಲ್ಲ ಅಂತ. ಹಲ್ಲೆಲೂಯಾ. ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ನಮದು. ಹಲ್ಲೆಲೂಯಾ. ಏನ್ ನೋಡ್ರಿ,
ದೇವರು ಮಾಡ್ತಾನಂದ್ರು ಮಾಡ್ತಾನ. Hallelujah. ಈ ತರ ನಮ್ ವಿಶ್ವಾಸ. ಹಲ್ಲೆಲೂಯಾ. ನಮ್ದು ಹೆಂಗಾಯ್ತದೋ ಏನಾಯ್ತದೋ ಪ್ಲಾನ್ ಒಂದಂದ್ರು ಏನು, ಎಲ್ಲ ಬೆಸ್ಟ್ ದೇವರಿಗಾಗಿ ಎಲ್ಲ ಬೆಸ್ಟ್ ಮಾಡೋರು. ಪ್ಲಾನ್ 2 ಅಂದ್ರು ಹೆಂಗ ಹಿಂತಿರುಗಿ ನೋಡೋರು, ಹಿಂತಿರುಗಿ ನೋಡೋರು ಪ್ಲಾನ್ ಬಿ. ಪ್ಲಾನ್ ಎ ಇದ್ದಿನವರು ಪ್ಲಾನ್ ಎ ಅಂದ್ರಲ್ಲ, ದೇವ್ರಿಗೆ ಹೆಂಗ್ ಬೇಕು ಹಂಗ್ ಜೀವಿಸೋರು. ಹಲ್ಲೆಲೂಯಾ. ಮುಂದೆ ಹೋಗೋರು ಎಲ್ಲಿ ಬಂತು ಅವ್ರ ರಸ್ತೆಯಲ್ಲಿ ಮುಂದೆ ಹೋಗೋರು, ಗುಣಗುಟ್ಟವ್ರಲ್ಲ. ಇದು ಪ್ಲಾನ್ ಎ ಇದರಿಂದ ನಡೆಯೋದು. ಪ್ಲಾನ್ ಬಿ ಅಂದ್ರು ಏನ್ ಗೊತ್ತಾ, ಯಾಕಂದ್ರೆ ನಾನು ಎಲ್ಲಿ ಕೈ ಹಚ್ತೀನಿ ನಾನ್ ನೋಡ್ ಬರ್ತಾ ತಂದೆ ತಾಯಿಗೆ ನೋಡ್ ಬರ್ತೀನಿ. ಹಲ್ಲೆಲೂಯಾ. ಇದು ಪ್ಲಾನ್ ಬಿ ದಾಗಿದ್ದೀವಿ. ಪ್ಲಾನ್ ಬಿ ದಾಗ ಅದ್ರ ನಾವು ಪ್ಲಾನ್ ಬಿ ದಾಗಿದ್ದೇವೆ ಅಂದ್ರು ನಮ್ ದೇವ್ರ ಮೇಲೆ ವಿಶ್ವಾಸ ಇಲ್ಲ. ಹಲ್ಲೆಲೂಯಾ. ದೇವ್ರ ಮೇಲೆ ನಂಬಿಕೆ ಇಲ್ಲ ನಮ್ದು. ಅದಕ್ಕೆ ನೋಡ್ರಿ ನಿಜವಾಗಿ ನಮ್ ಜೀವಿತದಾಗ ದೇವ್ರೆ ನೀನೇ ಎಲ್ಲಪ್ಪ, ನೀ ಹೆಂಗ್ ಜೀವಿಸಿದಪ್ಪ ದೇವ್ರೆ ಹಂಗ್ ನಾವು ಬಿ ಧೈರ್ಯದಿಂದ ಮುಂದೆ ಹೋಗೋರು. ಎಲ್ಲ ನಮ್ದು ಏನೇನ್ ಕನಸುಗಳವ ದೇವ್ರೆ, ನೀ ನಮಗ ಆಳುವವನ್ನ ಮಾಡಿದೆ ದೇವ್ರೆ, ಎಲ್ಲ ನೀ ನಮ್ ಬಗ್ಗೆ ಎಲ್ಲ ಒಳ್ಳೆ ಯೋಚನೆ ಮಾಡೋಣ ಅಂತ ಅಂದಿದಪ್ಪ ದೇವ್ರೆ. ಹಲ್ಲೆಲೂಯಾ. ಒಳ್ಳೆ ಪ್ಲಾನ್ಸ್ ನನ್ ಬಗ್ಗೆ ನೀನ್ ಮಾಡ್ತಿದ್ದೀಯ. ಹಲ್ಲೆಲೂಯಾ. ನಮ್ಗ್ ದೇವ್ರು ಉಂಟು ಮಾಡಿದಂದ್ರು ಎಲ್ಲ ಬೆಸ್ಟ್ ಇರೋ ಸಲುವಾಗಿ, ಮ್ಯಾಲ ಇರೋ ಸಲುವಾಗಿ, ತಳಗಿಲ್ಲ. ಹಲ್ಲೆಲೂಯಾ. ಮ್ಯಾಲ ಇರುವವರು. ಈಗ ನೋಡ್ರಿ, ಪ್ರಭು ಯೇಸು ಇಷ್ಟೆಲ್ಲ ಸಹಿಸ್ಕೊಂಡು ಈಗ ರಾಜ ಆಗಿ ಅರಸನಾಗಿ, ಹಲ್ಲೆಲೂಯಾ, ಮ್ಯಾಲ ಉನ್ನತ ಸ್ಥಾನದಾಗಿದ್ದ. ಹಲ್ಲೆಲೂಯಾ. ಯೋಸೇಫ್ ನೋಡ್ರಿ, ಯೋಸೇಫ್ ಜೀವನದಾಗ ಅವನ್ ಸಹ ಎಲ್ಲ ಸಹಿಸ್ಕೊಂಡು ಎಲ್ಲಿ ಗುಣಗುಟ್ಟಿಲ್ಲ ಅಂತ ಅವನು ಗುಲಾಮಾಗಿ ಜೈಲಿನಾಗಿಂದು ರಾಜ ಅರಸನಾಗಿ, ಹಲ್ಲೆಲೂಯಾ, ದೇವರು ಮಾಡಿದ. ಹಲ್ಲೆಲೂಯಾ. ನಮ್ ಜೀವನದಾಗ ನಾವು ಬಿ ಹಿಂಗೆ ಸಹಿಸ್ಕೊಂಡು ಮುಂದೆ ಹೋಗೋರಿದ್ದೇವೆ ಅಂದ್ರು ದೇವರು ನಮ್ ಜೀವನದಾಗ ನಮಗ್ ಸಹ ರಾಜ ಆಗಿ ಮಾಡೋದು. ಹಲ್ಲೆಲೂಯಾ. ಅವ್ರಿಗೆ ಮಾತ್ರ ಇಲ್ಲ. ಹಲ್ಲೆಲೂಯಾ. ಜೋಸೆಫನಿಗೆ ಅಲ್ಲ, ನಮ್ ಪ್ರತಿಯೊಬ್ಬರಿಗೆ ದೇವರು ಹೆಂಗ್ ನೋಡ್ತಾರ ಅಂದ್ರು ಪ್ರತಿಯೊಬ್ಬರಿಗೆ ನಮಗ ಅರಸನಾಗಿ ನೋಡ್ತಾನೆ. ಹಲ್ಲೆಲೂಯಾ. ಆ ದೇವರ ಕನಸು ನಮ್ ಸಲುವಾಗಿ, ಆ ದೇವರ ಯೋಜನೆಗಳು ನಮ್ ಸಲುವಾಗಿ ಎಲ್ಲ ಒಳ್ಳೇದೇ ಅವ, ಎಲ್ಲ ಹಿತದೇ ಅವ, ಎಲ್ಲ ಬೆಸ್ಟ್ ಪ್ಲಾನ್ಗಳೇ ಅವ. ಒಂದು ಬಿ ಕೆಟ್ಟದ ಯೋಜನೆ ಇಲ್ಲ ನಮ್ ಸಲುವಾಗಿ. ಹಲ್ಲೆಲೂಯಾ. ಮತ್ ನಾವ್ ನೋಡ್ರಿ ಏನ್ ಮಾಡ್ತೇವ್ ಗೊತ್ತಾ, ಅಂದ್ರೆ ಕೆಟ್ಟ ಯೋಜನೆದಾಗ ಸೆಟಲ್ ಆಗ್ಬಿಡ್ತೇವ್. ಹಲ್ಲೆಲೂಯಾ. ಯಾಕಂದ್ರೆ ಇದು ಸಮಸ್ಯೆ ನಮಗದ, ಇದು ಬರ್ಲಾಗಲ್ಲ, ಹಿಂಗೆ ಇರ್ತೇವ್ ನಾವು, ಹಾಗೆ ಇರ್ತೇವ್ ನಾವು, ನಾವು ಇದಕ್ಕೆ ಕರೆಯಲ್ಪಟ್ಟಿದ್ದೇವ್, ನಾವು ಇದು ಸಮಸ್ಯೆದಾಗ ಇರ್ಬೇಕಂತೆ ಕರೆಯಲ್ಪಟ್ಟಿದ್ದೇವ್ ನಾವು. ಹಲ್ಲೆಲೂಯಾ. ಈ ಸಮಸ್ಯೆ ಹಾಗೆ ನಮ್ಗೆ ಬಿಡಾಲೆ ಹೋಗಿ ನಾವು ಇದ್ರೊಳಗೆ ಹೊರಗೆ ಬರಲ್ಲ. ನಾವು ಹಿಂಗೆ ಇರ್ತೇವ್, ನಾವು ಹಿಂಗೆ ರೋಗದಾಗ ಇರ್ತೇವ್, ನಾವು ಹಿಂಗೆ ಸಮಸ್ಯೆದಾಗ ಇರುವವ್ರು ಇದ್ದೇವ್ ನಾವು. ನಮ್ಗೆ ಏನಿಲ್ಲ ನೋಡ್ರಿ, ಹಿಂಗೆ ಇದೇ ಠೀಕ್ ಅದ. ನಮ್ದು ಮೈಂಡ್ ಸೆಟ್ ನಾವು ಹೆಂಗ್ ಮಾಡ್ಕೊಂಡಿದ್ದೇವ್ ನೋಡ್ರಿ. ಹಲ್ಲೆಲೂಯಾ. ನಾವು ಬೈಬಲ್ ವಾಕ್ಯ ಪ್ರಕಾರ ನಮ್ ಮೈಂಡ್ ಸೆಟ್ ಮಾಡ್ಕೊಂಡಿವಿ. ನಮ್ ದೇವರು ಏನಂತಾನ, ಹಲ್ಲೆಲೂಯಾ, ನಮ್ ದೇವರು ನಮ್ ಬಗ್ಗೆ ನಿಮ್ ಬಗ್ಗೆ ಏನಂದಾನ ಅದು ನಾವು ನೋಡ್ತಾ ಇಲ್ಲ. ಹಲ್ಲೆಲೂಯಾ. ಈ ಲೋಕದಾಗ ಎಲ್ಲ ನೋಡಿ ಇದೆಲ್ಲ ನಮ್ ಮೈಂಡ್ ಹಾಗೆ ವಾಕ್ಯದ ಇರಲ್ದೇನೆ ಲೋಕದ ಪ್ರಕಾರ ನಮ್ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟಿದೇವ್ ನಾವು. ಅದ್ರೊಳಗೆ ಸಣ್ಣದಾಗಿ ಸೆಟಲ್ ಆಗಿದೇವ್ ನಾವು. ಅಂದ್ರೆ ದೇವರು ನಮ್ ಸಲುವಾಗಿ ದೊಡ್ಡದು ನೋಡ್ತಾ ಇದ್ದ, ಅರಸನಾಗಿ ನೋಡ್ತಾ ಇದ್ದ. ಹಲ್ಲೆಲೂಯಾ. ಬೆಸ್ಟ್ ನೋಡ್ತಾ ಇದ್ದ, ಒಳ್ಳೇದು ನೋಡ್ತಾ ಇದ್ದ ದೇವ್ರು ನಮ್ ಸಲುವಾಗಿ. ಹಲ್ಲೆಲೂಯಾ. ನಾವು ನೋಡ್ರಿ ನೆಗೆಟಿವ್ ಮೈಂಡ್ ಸೆಟ್ ದಾಗ ಇದ್ದೇವ್ ನಾವು, ಪಾಸಿಟಿವ್ ಮೈಂಡ್ ಸೆಟ್ ದಾಗ ಇಲ್ಲ ನಾವು. ಹಲ್ಲೆಲೂಯಾ. ಪಾಸಿಟಿವ್ ದಾಗ ಇದ್ದಾಗ ದೇವರು ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ನೆಗೆಟಿವ್ ಇದ್ದಾಗ ದೇವರು ಬಿಟ್ಕೊಡ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಮೋಸೆ ಗುಣಗುಟ್ಟದಾಗ ಕುಡ್ಕುಡ್ ಮಾಡಿದಾಗ ಎಲ್ಲ ಎಕ್ದಮ್ ಬೇಜಾರಾಗಿದಾಗ ದೇವ್ರು ಬಿಟ್ರು ಅವ್ರಿಗೆ. 11 ದಿನದ ರಸ್ತೆ 40 ವರ್ಷ ಒತ್ತಾಡಿದ್ರು ಅಲ್ಲೇ. ಆಶೀರ್ವಾದ ದೇಶದಾಗ ಹೋಗ್ಲಕ್ ಆಗಿಲ್ಲ ಅವ್ರಿಗೆ. ಹಲ್ಲೆಲೂಯಾ. ದೇವ್ರಿಗೆ ಪಾಸಿಟಿವ್ ಧೈರ್ಯ ತಗೊಂಡು ಮುಂದೆ ಹೋಗೋರು ದೇವ್ರಿಗೆ ಬೇಕು. ಹಲ್ಲೆಲೂಯಾ. ಅವ್ರಿಗೆ ಮಾತ್ರ ದೇವರು ಸಹಾಯ ಮಾಡ್ತಾರೆ, ಅವ್ರ ಜೊತೆ ಮಾತ್ರ ದೇವರು ಇರ್ತಾರೆ. ಹಲ್ಲೆಲೂಯಾ. ದಾವೂದ್ ರಾಜ ನೋಡ್ರಿ,
ಅವನ ಜೀವನದಾಗ ಗೊಲಿಯತ್ತು ಕೊಲ್ದಾಗೆ ಅವ ಮುಂದೆ ಹೋದ. ಹಲ್ಲೆಲೂಯಾ. ಈಗ ನಮ್ಮ ಜೀವನದಾಗ ಗೊಲಿಯತ್ತುಗಳಿಗೆ ನಾವು ಕೊಲ್ಲಬೇಕು. ಹಲ್ಲೆಲೂಯಾ. ಅಂದ್ರೇನೆ ನಮಗೂ ಆಶೀರ್ವಾದ ನೋಡಿ ನಮ್ ಜೀವನದಾಗ. ಹಲ್ಲೆಲೂಯಾ. ಈ ದೇವರು ಅಂದಿನ ತಕ್ಕ ನಾವು ಹಾಗೆ ಆಗ್ತಾ ಇದೆ ನಾವು. ಹಲ್ಲೆಲೂಯಾ. ದೇವರು ಕನಸು ಏನ್ ಕಂಡ ನಮ್ ಸಲುವಾಗಿ, ಏನ್ ಬೆಸ್ಟ್ ಯೋಜನೆ ಮಾಡ್ಯಾನ ನಮ್ ಸಲುವಾಗಿ, ಹಾಗೆ ಇದ್ದೇವೆ ನಾವು. ಏನ್ ನಮ್ಮ ಮ್ಯಾಲ ಸೈತಾನದ ಕೈ ಇಟ್ಕೊಂಡಿದ್ದೇವೆ ನಾವು. ಹಲ್ಲೆಲೂಯಾ. ಏನ್ ನಮ್ಮ ಮೇಲ್ ದೇವರ ಕೈ ಅದ, ನಾವು ಚೆಕ್ ಮಾಡ್ಕೋಬೇಕಾಗೆ ನಮ್ ಜೀವಿತ. ಹಾಗಾದ್ರೆ ಸೈತಾನ್ ಕೈ ಅದ ಅಂದ್ರು ನಾವು ಶನಶನದರಾಗಿ ಇರ್ತೇವೆ. ಸೈತಾನ್ ಹಸ್ತದ ಅಂದ್ರು ದುಃಖದಾಗಿ ಇರ್ತೇವೆ. ಹಲ್ಲೆಲೂಯಾ. ಸೈತಾನ್ ಹಸ್ತ ನಮ್ ಕುಟುಂಬ ಮೇಲೆ ಅದ ಅಂದ್ರು ನಾವು ರೋಗದಾಗಿ ಇರ್ತೇವೆ. ಹಲ್ಲೆಲೂಯಾ. ನಾವು ನೋಡ್ಕೊಂಡು ಆ ಸೈತಾನ್ ಕೈ ತೊಲಗಿಸಿ ಆಜ್ಞೆ ಮಾಡಿ ದೇವರಿಗೆ ಹಸ್ತ ನಮ್ ಕುಟುಂಬ ಮೇಲೆ, ನಮ್ ಜೀವನ ಮೇಲೆ ತಗೊಂಡ್ ಬರದ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ದೊಡ್ಡ ಗೋಲಿಯತ್ತು. ಹಲ್ಲೆಲೂಯಾ. ಯೇಸು ಪ್ರಭು ಏನಂತ ಗೊತ್ತಾ, ಒಂದ್ ವಾಕ್ಯದಲ್ಲಿ ಬಲವಂತ ಮನೆಯಲ್ಲಿಂದು ಅವನಿಗೆ ಕಲ್ಕೋಬೇಕಂದ್ರು ಅವನಿಗೆ ಕಟ್ಟಬೇಕಾಗ್ತದ. ಬಲವಂತನಿಗೆ ಕಥೆ ಸಲುವಾಗಿ ಬಲಿಷ್ಠ ಆಗ್ಬೇಕಾಗ್ತದ. ಹಲ್ಲೆಲೂಯಾ. ಈ ಬಲಿಷ್ಠ ಅಂದ್ರೆ ಎಲ್ಲಿ ಗೊತ್ತಾ, ನಮ್ದು ಶರೀರದಲ್ಲಿ ಅಲ್ಲ, ನಮ್ಮ ಆತ್ಮದಲ್ಲಿ ನಾವು ಬಲಿಷ್ಠ ಆಗ್ಬೇಕು. ಹಲ್ಲೆಲೂಯಾ. ದಾವೂದು ಕಾಣಲ ಗಿಡ್ಡಾಗಿದ್ದು ಗೋಲಿಯತ್ ದೊಡ್ಡ ಶರೀರದಾಗ ದೊಡ್ಡವಿದ್ದು ಗೋಲಿಯತ್ ಅಂದ್ರೆ ದಾವೂದು ಆತ್ಮದಲ್ಲಿ ದೊಡ್ಡವಿದ್ದು. ಹಲ್ಲೆಲೂಯಾ. ಪ್ರೇಯರ್ ಮಾಡಿ ನಾವು ಆತ್ಮದಲ್ಲಿ ದೊಡ್ಡವರಾದಾಗೆ ಸೈತಾನ್ ನಮ್ ಜೀವನದಾಗ ಏನ್ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಆತ್ಮದಾಗ ನಾವು ದೊಡ್ಡವರಾಗಿರ್ಬೇಕು. ಹಲ್ಲೆಲೂಯಾ. ಆತ್ಮದಾಗ ಬೆಳೆದಿರೋರು ಆಗಿರ್ಬೇಕು ನಾವು. ಹಲ್ಲೆಲೂಯಾ. ಆತ್ಮದಲ್ಲಿ ನಾವು ಎಷ್ಟು ಬಾಡಿಗಾರ್ಡ್ ಇದ್ದೇವೆ ಶರೀರದಲ್ಲಿ ಅದು ಸೈತಾನಿಗೆ ಬೇಕಾಗಿಲ್ಲ. ಹಲ್ಲೆಲೂಯಾ. ಆತ್ಮದಲ್ಲಿ ಬಾಡಿಗಾರ್ಡ್ ಆಗ್ಬೇಕಾಗ್ಯದ ನಾವು, ಆತ್ಮದಲ್ಲಿ ಬಲಿಷ್ಠರಾಗ್ಬೇಕಾಗ್ಯದ ನಾವು. ಹಲ್ಲೆಲೂಯಾ. ಸೈತಾನ್ ನೋಡ್ರಿ ನಮ್ಗೆ ಏನೇನ್ ಕರ್ಕೊಂಡಾನ ಎಲ್ಲ 7 ಪಟ್ಟು ವಾಪಸ್ ಕೊಡ್ಬೇಕಾಗ್ಯದ. ಹಲ್ಲೆಲೂಯಾ. 7 ಪಟ್ಟು ಯೇಸು ನಾಮದಲ್ಲಿ ವಾಪಸ್ ಕೊಡ್ಬೇಕಾಗ್ಯದ. ಹಲ್ಲೆಲೂಯಾ. ಸೈತಾನ್ ನೋಡ್ರಿ ನಮ್ಮದು ಶಾಂತಿ ಕಲ್ಕೊಂಡಾನ, ದುಡ್ಡು ಕಲ್ಕೊಂಡಾನ, ಸ್ವಾಸ್ಥ್ಯ ಕಲ್ಕೊಂಡಾನ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ ಅವನ ಹಸ್ತ ನಾವು ತೆಗೆದು ದೇವರ ಹಸ್ತ ತಗೊಂಡು, ಹಲ್ಲೆಲೂಯಾ, ಬಲಿಷ್ಠನ್ ಮನೆಯಾಗಿಂದು ಕಲೆ ಸಲುವಾಗಿ ಪೈಲೆ ಬಲಿಷ್ಠನ್ ಕಟ್ಟಬೇಕಾಗ್ಯದ ದೇವ್ರ ವಾಕ್ಯ ಹೇಳ್ತು. ಹಲ್ಲೆಲೂಯಾ. ಬಲಿಷ್ಠನ ಕಟ್ಟದಾಗೆ ನಾವು ಅವನ್ ಮನೆಯಾಗಿಂದ ಏನೇನು ಕರ್ಕೊಂಡಿದ್ದದ ಅದು ಎಲ್ಲಾನು ತಗೋಬಹುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ನಮ್ದು ಯುದ್ಧ ಇಫಿಸಿಯನ್ಸ್ 6ನೇ ಅಧ್ಯಾಯ 12ನೇ ವಚನದಾಗ ನಮ್ ಯುದ್ಧ ಲಘು ಶರೀರ ಮಾಂಸ ಸಂಗಾಟ ಇಲ್ಲ. ಹಲ್ಲೆಲೂಯಾ. ಓದೋಣ ಅದು ವಚನ. ನಾವು ಹೋರಾಡುವುದು ಮನುಷ್ಯ ಮಾರ್ಗದವರ ಸಂಗಡ ಅಲ್ಲ, ಮನುಷ್ಯ ಮಾರ್ಗದವರ ಸಂಗಡ ಇಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿ ಮೇಲೆ ಆಕಾಶ ಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆ ನಾವು ಹೋರಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಮನುಷ್ಯರ ಸಂಗಡ ಜಗಳ ಮಾಡೋದು ನಮಗೆ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ದುರಾತ್ಮ, ಹಲ್ಲೆಲೂಯಾ, ಯೇಸು ನಾಮದಲ್ಲಿ ನಮ್ದು ಏನೇನು ಸೈನ್ಯ ಕರ್ಕೊಂಡು ಎಲ್ಲ ನಾವು ಯೇಸು ನಾಮದಲ್ಲಿ ಹಲ್ಲೆಲೂಯಾ ವಾಪಸ್ ತಗೊಂಡು, ಹಲ್ಲೆಲೂಯಾ, ನಾವು ಹೆಂಗ್ ಅಂದೇವು ಹಂಗ ಆಗ್ತೀವಿ. ಹಲ್ಲೆಲೂಯಾ. ಏನೇನ್ ಅಂತೀವಿ ಹಂಗೆ ಆಗ್ತದೆ. ಹಲ್ಲೆಲೂಯಾ. ನಿಜವಾಗಿ ನಮ್ ಜೀವಿತ ಸೆಲ್ಫ್ ಡಿಸಿಪ್ಲಿನ್ ಇದ್ದು, ಆಕ್ಷನ್ ದಾಗಿದ್ದು, ಒಳ್ಳೆ ಬಲದಿಂದು ಡೈಲಿ ರೂಟೀನ್ ಇಟ್ಕೊಂಡೇವಂದ್ರು, ಮುಂದೆ ಹೋದೇವಂದ್ರು ನಿಜವಾಗ್ ನಮ್ ಜೀವನದಾಗ ಎಲ್ಲ ಒಳ್ಳೇದಾಗ್ತದೆ. ಹಲ್ಲೆಲೂಯಾ. ಸಕ್ಸೆಸ್ ದಾಗ ನಡಿತೇವ್ ನಾವು. ಯೇಸು ಪ್ರಭು ಸಕ್ಸೆಸ್ ದಾಗ ನಡೆದ್ರು, ಒಂದು ಕೊರತೆದಾಗ ನಡೆದಿಲ್ಲ, ಒಂದು ಸಮಸ್ಯೆದಾಗ ನಡೆದಿಲ್ಲ. ಹಲ್ಲೆಲೂಯಾ. ಆಲ್ ಎಲ್ಲ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಸಮಯ ಕಳೀತಾ ಇದ್ರು ಪ್ರಭು ಯೇಸು. ಹಲ್ಲೆಲೂಯಾ. ನಮ್ಮ ಜೀವನದಾಗ ನಾವು ಬಿ ಯೇಸುನ್ ಹಾಗೆ, ಯೇಸುನ್ ಜೊತೆ ಇದ್ದು, ಯೇಸುನ್ ಹಾಗೆ ಆಗಿ
ಯೇಸುವಿನಂತೆ ಆಗಬಾರದು ನಾವು. ಹಲ್ಲೆಲೂಯಾ. ಯೇಸು ಪ್ರಭು ಎಲ್ಲಿ ಗುಣಗುಟ್ಟಿಲ್ಲ, ಮತ್ತೆ ಧೈರ್ಯದಿಂದ ನನ್ನ ಜೀವನದಾಗ ನೋಡ್ರಿ ಎಲ್ಲೆಲ್ಲಿ ಸಮಸ್ಯೆ ಬಂತು ಅಲ್ಲಲ್ಲಿ ನಾ ಗುಣಗುಟ್ಟಿಲ್ಲ. ಓಕೆ, ದೇವರು ನಂಗೆ ಒಳ್ಳೇದು ಮಾಡ್ತಾನೆ. ಹಲ್ಲೆಲೂಯಾ. ಇದು ಬಿ ಕೊಡ್ತಾನೆ, ಅದು ಬಿ ಕೊಡ್ತಾನೆ. ಹಲ್ಲೆಲೂಯಾ. ಇಲ್ಲಿ ಬಿ ನಡೆಸ್ತಾನೆ ದೇವರು, ನನಗೆ ಅಲ್ಲಿ ಬಿ ನಡೆಸ್ತಾನೆ. ಓಕೆ, ನನಗೆ ಇಷ್ಟು ಬಿ ಇದ್ರಕ್ಕೆ ಬಿ ಬೆಸ್ಟ್ ಕೊಡ್ತಾನೆ ನನ್ನ ಯೇಸು ನನ್ನ ತಂದೆ, ಯೇಸು ನನ್ನ ದೇವರು. ಹಲ್ಲೆಲೂಯಾ. ಇಷ್ಟು ನಾವು ಸ್ವಲ್ಪ ನೋವು ಆಯ್ತು ನಮಗೂ, ಯಾರೇ ನಮ್ಮ ಜೀವನದಾಗ ನೋವು ತರ್ತಾರ, ಅದು ನೋವು ದೇವ್ರು ಒಳ್ಳೇದಾಗ ಬದಲಾಯಿಸ್ತಾನೆ. ಹಲ್ಲೆಲೂಯಾ. ಜೋಸೆಫನ್ ಜೀವನದಾಗ ನೋಡ್ರಿ ಸೈತಾನ್ ಎಷ್ಟು ಫುಟ್ಬಾಲ್ ತರ ಆಡ್ತು. ಹಲ್ಲೆಲೂಯಾ. ಫುಟ್ಬಾಲಿಗೆ ಯಾರು ಬಿ ಕಿಸ್ ಮಾಡಲ್ಲ, ಎಲ್ಲ ಫುಟ್ಬಾಲಿಗೆ ಕಿಕ್ಕೆ ಮಾಡ್ತಾರೆ, ಕಿಕ್ಕೆ ಕೊಡ್ತಾರೆ. ಹಲ್ಲೆಲೂಯಾ. ಎಷ್ಟು ಕಿಕ್ ಫುಟ್ಬಾಲಿಗೆ ಬಿದ್ದು ಅಷ್ಟು ಫುಟ್ಬಾಲ್ ಜಯದು ಹತ್ರ ಹೋಯ್ತು. ಹಲ್ಲೆಲೂಯಾ. ಸೈತಾನ್ ನಮ್ಮ ಜೀವನದಾಗ ಏನೇನ್ ಮಾಡ್ತಾ ಇದ್ದಾನ ಎಲ್ಲ ಒಳ್ಳೇದ್, ನಮ್ ಮತ್ತಿಷ್ಟು ನಾವು ಜಯ ಕಡೆ ಹೋಗ್ಬೇಕಂತೆ. ಹಲ್ಲೆಲೂಯಾ. ಜೋಸೆಫ್ನಿಗೆ ನೋಡ್ರಿ ಎಷ್ಟು ಸೈತಾನ್ ಫುಟ್ಬಾಲ್ ತರ ಆಡತು, ಸ್ವಂತ ಅಣ್ಣಂತಪುರದಿಂದ ಹುಡಿಸ್ತು. ಹಲ್ಲೆಲೂಯಾ. ಸ್ವಂತ ಅಂತಪುರದಿಂದ ಹೊಟ್ಟೆ ಕಿಚ್ಚು ಪಡಿಸ್ತು. ಹಲ್ಲೆಲೂಯಾ. ಸ್ವಂತ ಅಣ್ಣತಮ್ಮರು ಹೊಡೆದ್ರು. ಹಲ್ಲೆಲೂಯಾ. ಬಾಯ್ದಾಗ ಹಿಡಿದ್ರು, ಗುಲಾಮಾಗಿ ಮಾರಿದ್ರು. ಗುಲಾಮಾಗಿ ಮಾರಿದ್ಮೇಲೆ ಇವಾಗ ಜೋಸೆಫ್ ನೋಡ್ರಿ ಅಣ್ಣತಮ್ಮರ ಸಲುವಾಗಿ ಸ್ವಲ್ಪ ಸಹ ಗುಣಗುಟ್ಟಿಲ್ಲ, ಸ್ವಲ್ಪ ಸಹ ಅವ್ರ ಬಗ್ಗೆ ಕೈತನ ಇಟ್ಕೊಂಡಿಲ್ಲ. ಹಲ್ಲೆಲೂಯಾ. ಕಸಬ್ ಇಟ್ಕೊಂಡಿಲ್ಲ, ಕ್ಷಮಿಸಿ ದೇವ್ರ ಮೇಲೆ ಧ್ಯಾನಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವ್ರ ಮೇಲೆ ಧ್ಯಾನಿಸ್ತಾ ಇದ್ದಾರೆ. ಯಾರ್ಯಾರು ಏನೇನ್ ಮಾಡ್ತಾರೆ ಯಾರ ಕಡೆ ಧ್ಯಾನ ಇಲ್ಲ ಒಂದು, ದೇವರ ವಾಕ್ಯ ಮೇಲೆ ಧ್ಯಾನ ಅದ. ಏನೇನ್ ಅಂತಾರೆ ಅವ್ರ ಕಡೆ ಕಿವಿನೇ ಇಲ್ಲ ಒಂದು, ದೇವರ ವಾಕ್ಯ ಮೇಲೆ ಧ್ಯಾನ ಅದ. ದೇವರು ಏನ್ ದರ್ಶನ ಕೊಟ್ಟಾನ ಆ ದರ್ಶನ ಮೇಲೆ ಧ್ಯಾನ ಅದ. ಹಲ್ಲೆಲೂಯಾ. ಪ್ರಿಯ ನೋಡ್ರಿ ನಮ್ ಜೀವನದಾಗ ನಾವು ಇವ್ರೇನಂದ್ರು ಅವ್ರೇನಂದ್ರು ಅದೆಲ್ಲ ಬಿಟ್ಕೊಟ್ಟು ನಾವು ದೇವರು ನಮ್ಗೆ ಏನಂತಾರ ದೇವರ ವಾಕ್ಯದಿಂದ ತುಂಬಿಕೊಂಡು ದೇವರು ನಮ್ಮ ಒಳಗಡೆ ಯೇಸು ಸ್ವಾಮಿ ಅನ್ನ. ಹಲ್ಲೆಲೂಯಾ. ಆ ಯೇಸು ಸ್ವಾಮಿ ಹಾಗೆ ಎಲ್ಲ ಆಟೋಮೆಟಿಕಲಿ ಮಾಡ್ಬೇಕಾಗಿತ್ತು. ನಮಗ್ ಮಾದರಿಯಾಗಿ ನಾವು ಅವನ್ ತರ ನಾವು ಜೀವಿಸ್ಬೇಕು, ಅವನ್ ಲೈಫ್ ಸ್ಟೈಲ್ ತರ ನಾವು ತಗೋಬೇಕು. ಹಲ್ಲೆಲೂಯಾ. ಅವನ್ದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಾವು ನಡೆಯೋರು ಆಗ್ಬೇಕು. ನಮ್ಮ ಪ್ರಭು ಯೇಸು ನಮ್ಮ ಸಲುವಾಗಿ ಮಾದರಿಯಾಗಿ ಜೀವಿಸ್ಯಾರ. ಹಲ್ಲೆಲೂಯಾ. ಮಾದರಿಯಾಗಿ ಜೀವಿಸಿ ಹಲ್ಲೆಲೂಯಾ ಅವ್ರದ್ದು ಏನು ದರ್ಶನ ಇತ್ತು ಪ್ರಭು ಯೇಸು ಕಂಪ್ಲೀಟ್ ಮಾಡಿದ್ರು. ಹಲ್ಲೆಲೂಯಾ. ಹಾಗೆ ಪ್ರಿಯರೇ ನೋಡ್ರಿ ನಮ್ ಜೀವನದಾಗ ನಾವು ಎದಕ್ಕಾಗಿ ನಾವು ಎಲ್ಲ ಕಾರ್ಯದಲ್ಲಿ ನಾವು ಧೈರ್ಯ ತಗೊಂಡು ಅದರ ಮುಂದೆ ಹೋಗೋರಿದ್ದೇವು. ಹಲ್ಲೆಲೂಯಾ. ಅಂದ್ರೆ ನಮ್ಮ ಎಲ್ಲದಲ್ಲಿ ನಮ್ಗೆ ಆಶೀರ್ವಾದ ನಾವು ನಡಿಬಹುದು. ಹಲ್ಲೆಲೂಯಾ. ಐಶ್ವರ್ಯದಾಗ ನಡಿಬಹುದು. ಹಲ್ಲೆಲೂಯಾ. ಐಶ್ವರ್ಯದಾಗ ನಡಿಬಹುದು. ನಮ್ ಕನಸು ಹಾಗೆ ಹಲ್ಲೆಲೂಯಾ ದೊಡ್ಡ ಕನಸು ಇಟ್ಕೊಂಡು ನಾವು ಆಳುವವರು ದೇವರು ನಮ್ಮ ಮನಸ್ಸಿನಾಗ ಅನ್ಕೋಬೇಕು. ನಾವು ನಮಗೆ ದೇವರು ಆಳುವವರು ಅಂತ ಉಂಟು ಮಾಡ್ಯಾರ. ಹಲ್ಲೆಲೂಯಾ. ಆಳುವವರು. ಹಲ್ಲೆಲೂಯಾ. ಚಿಕ್ಕದಾಗಿರೋ ಸಲುವಾಗಿ ದೇವರು ನಮಗೆ ಮಾಡಿ. ಹಲ್ಲೆಲೂಯಾ. ಆ ದೇವರು ಏನಂತ ಇರ್ಬೋದು ನೋಡ್ರಿ, ನಾ ಎದಕ್ಕಾಗಿ ಇವ್ರಿಗೆ ಮಾಡಿದ್ ನಾನು ಮತ್ತೆ ಏನ್ ಚಿಕ್ಕದಾಗ ಸೆಟಲ್ ಆಗ್ಯಾರ ಇವ್ರು ನನ್ನ ಮಕ್ಕಳು. ಹಲ್ಲೆಲೂಯಾ. ಎಷ್ಟು ದೊಡ್ಡ ಥಿಂಕ್ ನಾ ಮಾಡಿದೆ ಇವ್ರ ಬಗ್ಗೆ. ಹಲ್ಲೆಲೂಯಾ. ಮತ್ತೆ ಇವ್ ನನ್ನ ಮಕ್ಕಳು ಎಷ್ಟು ಸಣ್ಣದಾಗ ಸೆಟಲ್ ಆಗ್ಬಿಟ್ರ. ಹಲ್ಲೆಲೂಯಾ. ಆ ದೇವ್ರಿಗೆ ಅವಮಾನಿಸ್ತಾ ಇದ್ದೇವೆ ನಾವು ಸಣ್ಣ ಕನಸಿಟ್ಕೊಂಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳು ನಾವು ಎಲ್ಲದ್ರೊಳಗ ಬೆಸ್ಟ್ ಇರೋರು. ಹಲ್ಲೆಲೂಯಾ. ಯಾಕಂದ್ರೆ ಅವ ಬೆಸ್ಟ್ ದೇವರು ನಮ್ಮ ಒಳಗಡೆ ಇದ್ದಂತೆ. ಯೇಸು ನಮ್ಮ ಒಳಗಡೆ ಇದ್ದ. ಹಲ್ಲೆಲೂಯಾ. ನೀವು ಅನ್ರಿ ಯೇಸು ನನ್ನ ಒಳಗನ, ಯೇಸು ನನ್ನ ಜೊತೆ ಅನ್ನ. ಹಲ್ಲೆಲೂಯಾ. ನಾ ಎಲ್ಲ ಮಾಡ್ಬೋದು. ಹಲ್ಲೆಲೂಯಾ. ಎಲ್ಲ ನಾ ಸಹಿಸ್ಕೋಬಹುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ಜೀವನದಾಗ ನಾವು ಎಲ್ಲ ಸಹಿಸ್ಕೊಂಡು ಹಲ್ಲೆಲೂಯಾ ಏನೇನ್ ಅಂತಾರ ಎಲ್ಲ ದೇವ್ರಿಗೆ ಮಾತಾಡಿ ದೇವರ ಪವಿತ್ರ ಆತ್ಮನ ಜೊತೆ ನಾವು ಸಹವಾಸ ಇಟ್ಕೋಬೇಕು. ಪವಿತ್ರ ಆತ್ಮನ ಜೊತೆ ನಾವು ಸಹವಾಸ ಕಳಿಬೇಕು. ಹಲ್ಲೆಲೂಯಾ. ನಮ್ಮ ಜೀವಿತ ಪ್ರಭು ಯೇಸುವಿನ ತರ ಹಲ್ಲೆಲೂಯಾ ಪ್ರತಿದಿನ ಪ್ರಾರ್ಥನೆ ಮಾಡುವವರು, ಪ್ರತಿದಿನ ವಾಕ್ಯದಲ್ಲಿ ಇರುವವರು. ಹಲ್ಲೆಲೂಯಾ. ಈ ಬೈಬಲಿಗೆ ನಾವು ಓದಲಾಗಿದೆ ಒಂದು ಸೈತಾನ್ ನಮಗೆ ಓದ್ತಾನಂತ, ಸೈತಾನ್ ನಮಗೆ ನಡೆಸ್ತಾನಂತ. ಹಲ್ಲೆಲೂಯಾ. ಸೊ ನಿಜವಾಗಿ ನೋಡ್ರಿ ವಾಕ್ಯದಲ್ಲಿ ಇದ್ದು
ಪ್ರೇಯರ್ ಅಲ್ಲಿ ಇದ್ದು ಶಿಸ್ತಿಟ್ಕೊಂಡು ನಮ್ಮ ಜೀವನ ಡಿಸಿಪ್ಲಿನ್ ಜೀವನ ಇಟ್ಕೋಬೇಕಂತ, ಡಿಸಿಪ್ಲಿನ್ ಜೀವನ ಇಟ್ಕೋಬೇಕು ಯೇಸು ಪ್ರಭು ಹಾಗೆ. ಹಲ್ಲೆಲೂಯಾ. ಪ್ರಭು ಯೇಸು ಎಲ್ಲ ಸಹಿಸ್ಕೊಂಡು ಹಲ್ಲೆಲೂಯಾ ಉನ್ನತ ಸ್ಥಾನದಾಗಿದ್ದಾರೆ ಪ್ರಭು ಯೇಸು. ಹಾಗ ನಾವು ಎಲ್ಲ ಸಹಿಸ್ಕೊಂಡು ಆ ದೇವರ ಮಕ್ಕಳು ನಾವಿದ್ದೀವಿ. ಹಲ್ಲೆಲೂಯಾ. ಎಲ್ಲ ಸಹಿಸ್ಕೊಂಡು ಹಲ್ಲೆಲೂಯಾ ನಾವು ಗುಣಗುಟ್ಟಲ್ದೆ ಪ್ರತಿಯೊಂದು ಹಲ್ಲೆಲೂಯಾ ಈ ಚರ್ಚ್ ಕಾರ್ಯದಾಗ ಎಲ್ಲರೊಳಗೆ ನೀವು ಹಾಗೆ ಗುಣಗುಟ್ಟಲ್ದೆ ಎಲ್ಲ ಒಂದು ಪ್ರತಿಯೊಂದು ಹೃದಯದಿಂದ ಮಾಡ್ತಾ ಇದ್ರಿ. ಹಲ್ಲೆಲೂಯಾ. ಚರ್ಚಿಗೆ ನೀವು ಸಹಾಯ ಹೃದಯದಿಂದ ಮಾಡ್ತಾ ಇದ್ರಿ. ನಿಜವಾದ ದೇವರು ನಿಮಗೆ ಆಶೀರ್ವಾದಿಸ್ತಾರೆ. ಹಲ್ಲೆಲೂಯಾ. ನಮ್ಮ ಪ್ರತಿಯೊಂದು ಇಚ್ಛಾ ದೇವರು ಪೂರ್ಣ ಮಾಡೋಣ. ಹಲ್ಲೆಲೂಯಾ. Thank you Jesus, mighty Father Lord Jesus. Hallelujah. 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 ಕೀರ್ತನೆ 119ನೇ ಅಧ್ಯಾಯ 164 ವಚನ. ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ನಿನ್ನ ನೀತಿಗೋಳಿ ಗೋಸ್ಕರ ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುತ್ತೇನೆ. ದಾವೀದ ರಾಜ ನೋಡ್ರಿ ದಿನಕ್ಕೆ 7 ಸಾರಿ ಕೊಂಡಾಡುತ್ತಾ ಇದ್ದೇವೆ. ಹಲ್ಲೆಲೂಯಾ. ನೋಡ್ರಿ ನಾವು ದಿನಕ್ಕೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರಿಗೆ, ಎಷ್ಟು ಸಾರಿ ನಾವು ದೇವರ ವಾಕ್ಯದಾಗಿದ್ದೇವೆ ನಾವು. ಹಲ್ಲೆಲೂಯಾ. ಹಾಗಾಗಿ ನಾವು ದೇವರ ವಾಕ್ಯದಿಂದ ತುಂಬಲ್ಪಟ್ಟು ಹಲ್ಲೆಲೂಯಾ. ಪ್ರಭು ಯೇಸು ನೋಡ್ರಿ ವಾಕ್ಯದಿಂದ ಫುಲ್ಲು ತುಂಬಲ್ಪಟ್ಟು ಪವಿತ್ರಾತ್ಮದಿಂದ ತುಂಬಲ್ಪಟ್ಟು ಇದ್ರು ಪ್ರಭು ಯೇಸು. ಹಲ್ಲೆಲೂಯಾ. ವಾಕ್ಯದಿಂದ ತುಂಬಿದ್ದವರು ಇದ್ರು, ಪವಿತ್ರ ಆತ್ಮದಿಂದ ತುಂಬಿರೋರಿದ್ರು ಯೇಸು. ಹಲ್ಲೆಲೂಯಾ. ಹಾಗಾಗಿ ನಾವು ವಾಕ್ಯದಿಂದ ತುಂಬಲ್ಪಟ್ಟಿದ್ದೇವಂದ್ರೆ ನಿಜವಾಗ ನಮ್ಮ ಒಳಗಿಂದ ಯೇಸು ಪ್ರಭು ಕಾರ್ಯ ಮಾಡೋಣ. ನಿಮ್ಮ ಒಳಗಿಂದ ಯೇಸು ಪ್ರಭು ಹಲ್ಲೆಲೂಯಾ ಗುಣಪಡಿಸಿದ್ದಾನೆ ಪ್ರಭು ಯೇಸು. ನಮ್ಮೊಳಗಿಂದ ಯೇಸು ಪ್ರಭುದಾಗಿಂದು ಸಾಮರ್ಥ್ಯ ಹೆಂಗ್ ಹೊರಡ್ತಾ ಇತ್ತು. ಹಲ್ಲೆಲೂಯಾ. ಪ್ರಭು ಯೇಸು ನೋಡ್ರಿ ಯಾರ ಬಗ್ಗೆ ಗುಣಗುಟ್ಟಿಲ್ಲ, ಯಾರ ಬಗ್ಗೆ ಕೈತಾನ ಅಂದಿಲ್ಲ, ಯಾರ ಬಗ್ಗೆ ಏನೇ ಅಂದಿಲ್ಲ. ಎಲ್ಲರಿಗೂ ಕ್ಷಮಿಸಿ ಒಳ್ಳೇದಾಗ ಯೆಹೂದ ಇಸ್ಕರಿಯೋತಿಗೆ ಹಲ್ಲೆಲೂಯಾ ಯೆಹೂದ ಇಸ್ಕರಿಯೋತಿ ಅವ ಇಷ್ಟು ಕೆಟ್ಟಡಾಗಿದ್ರು ಬಿ ಅವನಿಗೂ ಪ್ರೀತಿಯಾಗಿ ನಡೆಸಿದ್ರು ಪ್ರಭು ಯೇಸು. ಹಲ್ಲೆಲೂಯಾ. ಅದಕ್ಕೆ ಪ್ರಭು ಯೇಸುದಾಗಿನ ಶಕ್ತಿ ಹೊರಡ್ತಾ ಇತ್ತು, ಸಾಮರ್ಥ್ಯ ಬರ್ತಾ ಇತ್ತು. ಹಲ್ಲೆಲೂಯಾ. ನಾವು ಗುಣಗುಡದೇವು ಕೈತಾನ ಇಟ್ಕೊಂಡೇವಂದ್ರು ನಾವು ದೇವರನ್ನ ನಮ್ಮ ಆತ್ಮ ಕಟ್ಟಲ್ಪಡ್ತದಂತ. ದೇವರ ಸ್ವರ ಕೇಳಕ್ ಆಗಲ್ಲ ನಮಗೂ. ಹಲ್ಲೆಲೂಯಾ. ಗುಣಗುಟ್ಟಿ ಕೈತಾನ ಇಟ್ಕೊಂಡು ದ್ವೇಷದಾಗ ಕೋಪದಾಗ ನಾವು ಇದ್ದೇವಂದ್ರು ಹಲ್ಲೆಲೂಯಾ ನಮ್ಮ ಆತ್ಮ ಕಟ್ಟಲ್ಪಡ್ತದ. ದೇವರ ಸ್ವರ ನಮ್ಗೆ ಕೇಳಕ್ಕಾಗಲ್ಲ, ದೇವರ ನಮ್ಮ ಜೀವಿತ ಕಾರ್ಯ ಮಾಡಲ್ಲ. ಹಲ್ಲೆಲೂಯಾ. ಪ್ರಭು ಯೇಸು ನೋಡ್ರಿ ಹ್ಯಾಗ ಎಕ್ದಮ್ ಎಲ್ಲರ ಜೊತೆ ಎಲ್ಲರಿಗೆ ಏನು ಎಲ್ಲರ ಇಷ್ಟು ಇವ್ರಿಗೆ ಎಲ್ಲರ ಬಗ್ಗೆ ಚಿಂತೆ, ಎಲ್ಲರ ಬಗ್ಗೆ ಹಲ್ಲೆಲೂಯಾ ಎಲ್ಲರ ಡಿಮಾಂಡ್ಗಳು ಪೂರ್ತಿ ಮಾಡಿ ಪ್ರಭು ಯೇಸು ಎಲ್ಲರಿಗೆ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟು ಹಲ್ಲೆಲೂಯಾ ನಡೀತಾ ಇದ್ರು ಪ್ರಭು ಯೇಸು. ಡೈಲಿ ಹಲ್ಲೆಲೂಯಾ ಪ್ರತಿದಿನ ಪ್ರಭು ಯೇಸು ಕಾರ್ಯ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಹಾಗೆ ನಾವು ದೇವರ ಮಕ್ಕಳು ಪ್ರಭು ಯೇಸುನ ಹಾಗೆ ನಾವು ಇರುವವರಾಗಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಪ್ರೇಯರ್ ಮಾಡೋಣ. ಇದ್ರ ಮುಂದೆ ಒಂದು 10-15 ನಿಮಿಷ ನಮ್ಮ ಪಾಸ್ಟರ್ ಅಮ್ಮ ಅವರಿದ್ದಾರೆ, ಅವ್ರು ಬಂದು ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಮೈಟಿ ಫಾರ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅಪ್ಪ ತಂದೆ ದೇವರೇ ನಾವು ಪ್ರಾರ್ಥಿಸುತ್ತೇವೆ ಅಪ್ಪ ಕರ್ತನೆ ರಾಜ್ಯ. ಹೋಲಿ ಜೀಸಸ್, ಮೈಟಿ ಫಾರ್ ಲಾರ್ಡ್ ಜೀಸಸ್, ಹೋಲಿ ಗಾಡ್. ಓ ರಿಬಾಲಾವ ಶಂದೇರಿ ಅಂದರ ಬರಬರವ ರಿಹಲ ನಮೋ ಶುಕುಂದನ ಮಂದರವಹ ಇಲ ಮಹಲವ ಶಂದಿರುಗೋ